ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈಗ ನಾನು ನಿಮಗೆ ಜಾತಕ ಟ್ಯಾಬಲ್ಲಿ ಏನೆಲ್ಲ ವಿಚಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗಿರುವಂಥ ಸೀಕ್ರೆಟ್ ಆದಂಥ ವಿಚಾರಗಳೆಲ್ಲ ಏನು? ಏನೇನೆಲ್ಲ ಇದೆ ಇದ್ರೊಳಗೆ? ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ನೀವು ನೋಡಿದ್ರೇನೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಪ್ರತಿಯೊಬ್ಬರು ಅಸ್ಟ್ರಾಲಜರ್‌ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗಾಗಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ನಮ್ಮ ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಈ ಒಂದು ವಿಚಾರ ನಿಮಗೆ ಸಿಗುತ್ತೆ. ಮತ್ತು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಸೆಟ್ಟಿಂಗ್ ಪೇಜ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಪಂಚಾಂಗ ಯಾವ ರೀತಿ ಯೂಸ್ ಮಾಡಬೇಕು ಅಥವಾ ಏನೆಲ್ಲ ವಿಚಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅದರೊಳಗೆ ಮಾಹಿತಿ ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಕ್ಲಿಯರಿಟಿ ಸಿಗುತ್ತೆ. ಈಗ ನಮ್ಮ ಪ್ರತಿಯೊಬ್ಬರ ಸ್ಟೂಡೆಂಟ್‌ಗೂ ಕೂಡ ಹೆಲ್ಪ್ ಆಗೋ ರೀತಿ ನಾನು ಇದರೊಳಗೆ ವಿಚಾರಗಳನ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಮತ್ತು ಬೇರೆಯವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಏನೆಲ್ಲ ವಿಚಾರ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ. ಇದನ್ನ ಕಂಪ್ಲೀಟಾಗಿ ನೋಡಿ. ಯಾಕೆ ಅಂತಂದರೆ ಇದರೊಳಗೆ ತುಂಬ ಸೀಕ್ರೆಟ್ ಆದಂಥ ವಿಚಾರಗಳನ್ನ ಇಟ್ಟಿದ್ದೀನಿ. ಈ ಒಂದು ಆ್ಯಪ್ ಇದೆಯಲ್ಲ, ಇದೊಂದು ನಿಮ್ಮ ಕೈಯಲ್ಲಿ ಸಿಕ್ಬಿಡ್ತು ಅಂತಂದರೆ ನೀವು ತಿಂಗಳಿಗೆ ಬೇಕಾದಷ್ಟನ್ನು ದುಡಿಬೋದು. ಓಕೆನಾ? ಮತ್ತು ಇನ್ನೊಂದು ಸುಮಾರು ಜನ ಆ, ಈ ಒಂದು ಅಪ್ಲಿಕೇಶನ್ನಿಗೆ ಈ ಅಮೌಂಟ್ ಜಾಸ್ತಿ ಆಯಿತು ಅಂತ ಹೇಳೋದು, ಈ ಥರ ಎಲ್ಲ ಮಾಡ್ತೀರಾ. ಬಟ್ ಒಂದು ಮಾತು ಹೇಳ್ತೀನಿ, ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ತಿಂಗಳಿಗೆ ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಕೊತೀರಾ ಗೊತ್ತಾ? ಓಕೆನಾ? ಒಂದು ಏರ್ಟೆಲ್ಲು, ಜಿಯೋಗೆ ಒಂದು ₹350 ಕೊಟ್ಟು ರೀಚಾರ್ಜ್ ಮಾಡ್ಕೊತೀರಾ ಗೊತ್ತಾ? ಆ ಒಂದು ರೇಟ್ ಮಾತ್ರ ನೀವು ಒಂದು ತಿಂಗಳಿಗೆ ಕೊಡ್ತೀರಾ ನೀವು ಇದಕ್ಕೆ. ಓಕೆನಾ? ಅಷ್ಟೇ ಇದು. ಜಾಸ್ತಿ ಏನಿಲ್ಲ. ಓಕೆನಾ? ಆ ಒಂದು ₹350 ನೀವು ಇದಕ್ಕೆ ಕೊಟ್ಟರೆ, ಈ ಒಂದು ₹350 ನಿಮಗೆ 10,000, 15,000, 20,000 ಅಷ್ಟು ದುಡಿಮೆ ಇದರಿಂದ ನೀವು ಮಾಡ್ಕೊತೀರ. ಓಕೆನಾ? ಒಂದೇ ಒಂದು ಜಾತಕ ಯಾರ್ದಾರು ಒಬ್ರು ನೋಡಬೇಕು ಅಂತಂದರೆ ₹500 ತೊಗೊತೀರ. ತಿಂಗಳಿಗೆ ಡೈಲಿ ಒಬ್ಬರು ಅಂತ ತಗೊಳ್ಳಿ. ಕೆಲವರಿಗೆ ಇಬ್ಬರು ಬರ್ಬೋದು, 3 ಜನ ಬರ್ಬೋದು, 10 ಜನನೇ ಬರ್ಬೋದು. ಕೆಲವರಿಗೆ ಒಬ್ಬರೇ ಬರ್ಬೋದು ಅಂತ ಅಂದ್ಕೊಳ್ಳಿ. ಮಾಮೂಲಿ ಏನೂ ಇಲ್ಲಪ್ಪ, ನಾನು ಏನು ಪ್ರೊಫೆಷನಾಗಿ ತಗೊಳ್ಳೋದಿಲ್ಲ. ನಾನು ಜಸ್ಟ್ ಸುಮ್ಮನೆ ಹಾಗೆ ನೋಡ್ತೀನಿ. ನಾನು ಯಾರೋ ಒಬ್ರು ತಗೊಂಡು ನೋಡ್ತೀನಿ. ದಿವ್ಸಕ್ಕೆ ನನಗೆ ಒಬ್ಬರು ಮಾತ್ರನೇ ಬರುತ್ತೆ ಕನ್ಸಲ್ಟೇಷನ್ ಅಂದರೂ ಕೂಡ ದಿವ್ಸಕ್ಕೆ ₹500 ಅಂತಂದರೆ 30 ದಿವ್ಸಕ್ಕೆ ಎಷ್ಟಾಯಿತು? ಓಕೆನಾ? ಒಂದು ₹15,000 ನೀವು ಹಣ ಸಂಪಾದನೆ ಮಾಡ್ತೀರ. ಇದು ಕೊಡೋದೆಷ್ಟು ಒಂದು ತಿಂಗಳಿಗೆ ನೀವು ಅಂತಂದರೆ ಬರೀ ₹350 ಏನೋ ಬೀಳ್ಬೋದು ಅಷ್ಟೇ. ಒಂದು ವರ್ಷಕ್ಕೆ ಅದು ಲೆಕ್ಕ ಹಾಕಿದ್ರೆ ನೀವು ತಿಂಗಳಿಗೆ ಲೆಕ್ಕ ತಗೊಂಡ್ರೆ ಅದು ಬರೀ ₹350 ಬೀಳ್ಬೋದು ಅಷ್ಟೇ, ಈ ಆ್ಯಪ್ ಫೀಸು. ಇಷ್ಟನ್ನ ನೀವು ಕೊಟ್ಟು ತಗೊಳ್ಳೋಕ್ಕೂ ಕೂಡ ಯೋಚನೆ ಮಾಡ್ತಾರೆ ಜನ. ತುಂಬ ಯೋಚನೆ ಮಾಡ್ತಾರೆ. ಓಕೆನಾ? ಇದು ಬೇಡ. ಓಕೆನಾ? ಇದೇ ನಿಮಗೆ ಪ್ರಾಬ್ಲಮ್ಯಾಟಿಕ್ ಮಾಡೋದು. ಇದಕ್ಕೆ ನಿಮ್ಮನ್ನ ಏಳಿಗೆ ಹಾಕಿ ಬಿಡಲ್ಲ ಅಷ್ಟೇ. ಏನು ಮಾಡುತ್ತೆ ಪ್ರಕೃತಿ, ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಆ ರೀತಿ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡೋದು. ಓಕೆನಾ? ಇಲ್ಲ ಅಂತಂದರೆ ಸಪೋರ್ಟ್ ಮಾಡೋದಿಲ್ಲ ಪ್ರಕೃತಿ. ಅವಾಗ ಏನಾಗುತ್ತೆ, ನಿಮ್ಮ ಕ್ಲೈಂಟು ಬರಲ್ಲ, ಎಲ್ಲದು ನಿಂತೋಗುತ್ತೆ. ಈ ರೀತಿ ಆಗ್ತಾನೆ ಇರುತ್ತೆ. ಓಕೆನಾ? ನೀವು ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ, ಕಲಿಯೋಕೆ ಇಷ್ಟ ಇಲ್ಲ. ಯಾರಿಗಾರ ವಿದ್ಯೆ ಕಲಿಯೋಕೆ ಇಷ್ಟ ಇದೆಯಾ ಅಂತ ಕೇಳಿದ್ರೆ ವಿದ್ಯೆ ಕಲಿಯೋಕೆ ಇಷ್ಟ ಇಲ್ಲ. ಬರೀ ಅವರಿಗೆ ಕೇಳೋಕೆ ಮಾತ್ರ ಇಷ್ಟ ಕೆಲವರಿಗೆ. ವಿದ್ಯೆ ಅಂತ ಕಲಿಯೋಕ್ಕಂತೂ ಇಂಟ್ರೆಸ್ಟ್ ಇರಲ್ಲ. ಇಟ್ಟಿರೋ ಕಡಿಮೆ ಫೀಸಿಗೂ ಬಂದು ಕಲಿಯೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅವರಿಗೆ. ಒಳ್ಳೆ ವಿದ್ಯೆ ಹೇಳ್ಕೊಡ್ತೀವಿ, ಬೇರೆಯವ್ರಿಗಿಂತ ಚೆನ್ನಾಗಿ ಹೇಳ್ಕೊಡ್ತೀವಿ, ಚೆನ್ನಾಗಿ ಇನ್ನೂ ನಿಮಗೆ ನೀಟಾಗಿ ತಲೆಗೆ ಹೋಗೋ ಥರ ಹೇಳ್ಕೊಡ್ತೀವಿ ಅಂದರೂ ಕೂಡ ಕಲಿಯೋಕ್ಕೆ ಜನ ಬರಲ್ಲ. ಓಕೆನಾ? ಯಾಕೆ ಹೇಳಿದ್ರೆ ಅವರಿಗೆ ದುಡ್ಡು ಖರ್ಚು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅವರಿಗೆಲ್ಲ ಫ್ರೀಯಾಗಿ ಬೇಕು ಅಂತಂದರೆ ಆಗಲ್ಲ. ಓಕೆನಾ? ವಿದ್ಯೆ ಯಾವಾಗಲೂ ಕೂಡ ನಾವು ದುಡ್ಡು ಕೊಟ್ಟೇ ಕಲಿಬೇಕು. ಹಾಗೆ ನಿಮಗೆ ಫ್ರೀಯಾಗಿ ಬಂದರೂ ಕೂಡ ನಿಮಗೆ ಆ ವಿದ್ಯೆ ನಿಲ್ಲಲ್ಲ ತಲೆಯಲ್ಲಿ. ಓಕೆನಾ? ನಾವು ಮಾಡೋವಂಥ ಏನು ಟೀಚಿಂಗ್ ಇದೆಯಲ್ಲ, ಅದರೊಳಗೆ ಇರೋಂಥ ವಿಚಾರಗಳು ಏನು ಕೊಡ್ತೀವಲ್ಲ, ಅದು ತುಂಬ ಕಡಿಮೆ ದುಡ್ಡಿಗೆ ಬೇಕಾದಷ್ಟು ಹಣ ಸಂಪಾದನೆ ಮಾಡೋಷ್ಟು ನಿಮಗೆ ಅಲ್ಲಿರೋಂಥ ನಾಲೆಡ್ಜ್ ಕೊಡುತ್ತೆ. ಓಕೆನಾ? ಆ ಒಂದು ನಾಲೆಡ್ಜು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಿಮಗೋಸ್ಕರ ನೀವು ದುಡ್ಡು ಹಾಕ್ಕೊಂಡು ನಿಮಗೋಸ್ಕರ ಖರ್ಚು ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದೇ ದುಡ್ಡನ್ನ ನೀವು ಬೇರೆಯವ್ರಿಗೆ ಕೊಡ್ತೀರಾ ಅಥವಾ ಬೇರೆ ಯಾರಿಗೋ ಒಂದು ಕಡೆ ಹೋಗ್ತೀರಾ, ಮೋಸ ಹೋಗ್ತೀರಾ, ಎಲ್ಲ ಹಾಳಾಗೋಗುತ್ತೆ. ಆಮೇಲೆ ಅಸ್ಟ್ರಾಲಜರ್ ಹತ್ರ ಓಡಿ ಬರ್ತೀರಾ, "ಸರ್ ಹಿಂಗಾಯ್ತು ಸರ್, ಹಂಗಾಯ್ತು ಸರ್, ಇದು ಪರಿಹಾರ ಕೊಡಿ" ಅಂತ ಕೇಳ್ತೀರಾ. ಅದೆಲ್ಲ ಆಗೋಕ್ಕಿಂತ ಮುಂಚೆನೇ ನೀವೇನಾರು ಒಂದು ಗೈಡ್‌ನೆಸ್ ತಗೊಂಡು ಅದ್ರ ಮುಖಾಂತರ ನೀವು ಹೋಗಿದ್ರೆ ನಿಮಗೆ ಈ ಪ್ರಾಬ್ಲಮ್ಸ್‌ಗಳು ಬರೋಲ್ಲ. ಓಕೆನಾ? ನೀವೇ ಕಲ್ತಿದ್ರೆ ನಿಮಗೆ ಆ ಪ್ರಾಬ್ಲಮ್ಸ್‌ಗಳು ಬರಲ್ಲ. ನನಗೆ ಯಾವತ್ತು ಹೋಗಿ ದುಡ್ಡು ಕೊಡಬೇಕು, ಏನು ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ಕೂಡ ನಾವು ಈ ತಾರಾಬಲ ತರಗತಿಲಿ, ಪರಿಹಾರ ತರಗತಿಗಳಲ್ಲಿ ತುಂಬಾನೇ ಕೊಟ್ಬಿಟ್ಟಿದ್ದೀವಿ. ಓಕೆನಾ? ಇದೆಲ್ಲದನ್ನು ನೀವು ಮಾಡ್ಕೊಂಬಿಟ್ರೆ ನಿಮಗೆ ಯಾರು ಮೋಸ ಮಾಡ್ತಾರೆ? ಅಥವಾ ನೀವು ಹೆಂಗೆ ಮೋಸ ಹೋಗ್ತೀರಾ? ಅಥವಾ ನೀವು ಅದನ್ನ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದು ವಿಚಾರ ನಿಮಗೆ ತಿಳಿಯುತ್ತೆ. ಅಂದರೆ ನಿಮಗೋಸ್ಕರ ನೀವು ಕಲಿಯೋಕ್ಕೋ ಅಥವಾ ನಿಮ್ಮ ಒಂದು ನಾಲೆಡ್ಜ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೋ ನೀವು ದುಡ್ಡು ಹಾಕಕ್ಕೆ ರೆಡಿ ಇಲ್ಲ. ಓಹ್! ಇದಕ್ಕಿಷ್ಟ ಜ್ಯೋತಿಷ್ಯ ಅಂತಂದರೆ ಫ್ರೀಯಾಗಿ ಹೇಳ್ಬೇಕು, ಜ್ಯೋತಿಷ್ಯ ಅಂತಂದರೆ ಫ್ರೀಯಾಗಿ ಕೊಟ್ಬಿಡ್ಬೇಕು ಇವರಿಗೆ, ಈ ರೀತಿ ಯೋಚನೆ ಮಾಡ್ತೀರಾ. ಇದೆಲ್ಲ ತಪ್ಪು.
ಓಕೆನಾ. ಇವಾಗ ನೀವು ಕೆಲವೊಂದು ಕಡೆ ಕ್ಲಾಸಸ್‌ಗಳನ್ನ ಮಾಡ್ತೀರಾ, ನೀವು ಹಣ ಸಂಪಾದನೆ ಮಾಡ್ತೀರಾ. ಕೆಲವರು ಟೀಚಿಂಗ್, ಕೆಲವರು ಕನ್ಸಲ್ಟೇಷನ್ ಮಾಡ್ತೀರಾ, ಹಣ ಸಂಪಾದನೆ ಮಾಡ್ತೀರಾ. ಎಲ್ಲದ ನಿಮಗೆ ಅಲ್ಲಿ ಮಾತ್ರ ದುಡ್ಡು ಬಂದ್ಬಿಡ್ಬೇಕು. ಆ್ಯಪ್ ಮುಖಾಂತರ ಅಥವಾ ಬೇರೆ ಏನೋ ಮುಖಾಂತರ ನಿಮಗೆ ದುಡ್ಡು ಬಂದ್ಬಿಡ್ಬೇಕು. ಆದ್ರೆ ನೀವು ಕಲಿಯಕ್ಕೆ ಯಾರು ದುಡ್ಡು ಹಾಕಲ್ಲ. ಓಕೆನಾ. ಏನೋ ಒಂದು ತಗೋಬೇಕು, ಇದಕ್ಕೆ ಸಂಬಂಧಪಟ್ಟಿದ್ದು ಹಿಂಗಾರು ದುಡ್ಡು ಹಾಕ್ಬೇಕು ಅಂತಂದ್ರೆ ನಿಮಗೆ ಅದು ಬೇಜಾರಾಗುತ್ತೆ. ಓಕೆನಾ. ಈ ರೀತಿ ಮನಸ್ಥಿತಿ ಇರೋರಿಗೆ ಯಾವ ಶಾಸ್ತ್ರಗಳು ಕೂಡ ಒಲಿಯಲ್ಲ. ಓಕೆನಾ. ನಾವೆಲ್ಲ ಕಲಿಬೇಕಾದ್ರೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದ್ರೆ ಲಕ್ಷ ಲಕ್ಷಗಟ್ಟಲೆ ಖರ್ಚಾಗ್ಬಿಟ್ಟಿದೆ. ಓಕೆ. ಇನ್ನೂ ಮಾಡ್ತಾನೆ ಇರ್ತೀವಿ. ಕಲಿಯೋಕ್ಕೆ ಎಷ್ಟು ದುಡ್ಡು ಹಾಕ್ತೀನಿ ನಾನು ತಿಂಗಳಿಗೆ, ನಾನು ಇಲ್ಲ ಅಂದ್ರೆ ₹10,000 ಕಲಿಯೋಕ್ಕೋಸ್ಕರ ದುಡ್ಡು ಹಾಕ್ತಿರ್ತೀವಿ. ಓಕೆನಾ. ಅದು ಇನ್ನೂ ಜಾಸ್ತಿನೂ ಆಗ್ತಾನೆ ಇರುತ್ತೆ. ಅದು ಹೋಗ್ತಾ, 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 ಹೋಗ್ತಾ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಓಕೆ. ಏನೋ ಒಂದು ಮಾಡಬೇಕು ಇವಾಗ ಅಪ್ಲಿಕೇಶನ್ ಇವಾಗ ನಾನು ಮಾಡಬೇಕಂದ್ರೂ ಕೂಡ ಈ ಅಪ್ಲಿಕೇಶನ್ನಿಗೆ ಎಷ್ಟು ಸಾವಿರ ಲಕ್ಷಗಟ್ಟಲೆ ದುಡ್ಡು ಹಾಕಿದ್ದೀವಿ. ಇದನ್ನ ನಾವು ವಾಪಸ್ ತಗೋಬೇಕು ಅಂತ ಅಂದಾಗ ನಾವು ಅದೊಂದು ಕಡಿಮೆ ರೇಟ್ ಇಟ್ಟು ನಿಮಗೆ ಇದೆಲ್ಲ ಕೊಟ್ಟು ನಿಮಗೂ ಹೆಲ್ಪ್ ಆಗೋ ರೀತಿ ನನಗಿದು ತಿಂಗಳಿಗೆ ನಿಮಗೆ ಸಿಗೋದು ಇದ್ರ ಈ ಆ್ಯಪು ನಿಮಗೆ ವರ್ಷಕ್ಕೆ ನಾವು ಕೊಡ್ತೀವಿ. ತಿಂಗಳಿಗೆ ಇದು ಸಿಗೋದು ಎಷ್ಟಪ್ಪ ಅಂದರೆ ಬರೀ ₹350. ನೀವು ದುಡಿಯೋದು ಎಷ್ಟಪ್ಪ ಅಂದರೆ 10,000, 15,000, 20,000, 30,000 ದುಡಿತೀರ. ಕೆಲವರು 50, 60,000 ದುಡಿತೀರ. ಪರಿಹಾರಗಳನ್ನ ಮಾಡ್ಕೋಬೋದು. ಪರಿಹಾರಗಳಿಗೋಸ್ಕರನೇ ಇದಂತ ಕೊಟ್ಬಿಟ್ಟಿದ್ದೀನಿ. ಅಷ್ಟು ವಿಚಾರಗಳು ಇದರೊಳಗಿದೆ. ಓಕೆನಾ. ಹಾಗಾಗಿ ಇದಕ್ಕಿಟ್ಟಿರೋ ಬೆಲೆ ತುಂಬ ತುಂಬ ಕಡಿಮೆ. ಓಕೆನಾ. ತುಂಬಾನೇ ಕಡಿಮೆ ಅಂತ ಅನ್ಕೊಳ್ಳಿ. ಓಕೆನಾ. ನೀವು ಅದಕ್ಕಿಂತ 50ರಷ್ಟು ನೀವು ದುಡ್ಕೊಂತೀರ. ಓಕೆನಾ. ಅದನ್ನ ಫಸ್ಟ್ ಯೋಚನೆ ಮಾಡಿ. ನಮಗೆ ಇದರಿಂದ ಎಷ್ಟು ಲಾಭ ಇದೆ ಅನ್ನೋದು ಯೋಚನೆ ಮಾಡಿ. ನಾವು ತಿಂಗಳಿಗೆ ಇದು ವರ್ಷಕ್ಕೆ ಇಷ್ಟು ತಗೊಂತಿದ್ದಾರೆ, ತಿಂಗಳಿಗಾದ್ರೆ ಇದಕ್ಕೆ ಎಷ್ಟು ಆಗ್ಬೋದು ಅನ್ನೋದು ಯೋಚನೆ ಮಾಡಿ. ಒಂದು ಬರೀ ಒಂದು ಆ, ಒಂದು ಮೊಬೈಲ್ ನಂಬರಿಗೆ ರೀಚಾರ್ಜ್ ಮಾಡ್ಕೊಂತೀವಿ ಗೊತ್ತಾ ಕರೆನ್ಸಿ, ಆ ಒಂದು ರೇಟ್ ಮಾತ್ರ ಇದ್ರೊಳಗೆ ಇರುತ್ತೆ ಅಷ್ಟೇನೆ. ಜಾಸ್ತಿ ಏನು ಇರೋದಿಲ್ಲ. ಓಕೆನಾ. ಇದು ಹೇಳ್ಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ನಿಮಗೆ ಬಿಟ್ಟಿದ್ದು ಸೆಕೆಂಡ್ ಸ್ಟೆಪ್ಪು. ಇವಾಗ ಇದರೊಳಗೆ ಏನೆಲ್ಲ ಸೀಕ್ರೆಟ್ ಇದೆ ವಿಚಾರಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇದರಿಂದ ನಿಮಗೆ ತುಂಬ ತುಂಬ ಲಾಭ ಇದೆ. ತುಂಬ ಅಂದರೆ ತುಂಬ ಲಾಭ ಇದೆ. ನಿಮಗಿದು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಆ ಥರ ವಿಚಾರಗಳು ಇದರೊಳಗಿದೆ. ಹಾಗಾಗಿ ಈ ಕಂಪ್ಲೀಟ್ ವಿಡಿಯೋನ ನೋಡಿ ಇದರೊಳಗೆ ಏನೆಲ್ಲ ವಿಚಾರ ಇದೆ ಅನ್ನೋದು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಜಾತಕ. ಜಾತಕ ಅಂತ ಬಂದಾಗ ಫಸ್ಟು ಫ್ರಂಟ್ ಪೇಜ್ ಈ ರೀತಿ ಬರುತ್ತೆ. ಇದ್ರ ಒಳಗಡೆ ನಿಮಗೆ ಹಾರೋಸ್ಕೋಪ್‌ನ ಇಂಪೋರ್ಟ್ ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ಓಪನ್, ಕ್ಲಿಯರ್, ಸಬ್ಮಿಟ್ ಅಂತ ಇದೆ. ಈ ಜಾಗದಲ್ಲಿ ಓಪನ್ ಅಂತ ಕೊಟ್ಟು ಕೂಡ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೇವ್ ಪ್ರೊಫೈಲ್ ಪಕ್ಕದಲ್ಲಿ ಒಂದು ಡಿಲೀಟ್ ಬಾಕ್ಸ್ ಇದೆ. ಓಕೆನಾ. ಡಿಲೀಟ್ ಬಾಕ್ಸ್ ಪಕ್ಕದಲ್ಲಿ ಒಂದು ಇಮೇಜ್ ಕಾಣಿಸ್ತಿದೆ. ಓಕೆನಾ. ಒಂದು ಆ, ಇದು ಇಂಪೋರ್ಟ್ ಚಿಹ್ನೆ ಇದು. ಓಕೆನಾ. ಇದನ್ನು ಬಂದು ನೀವು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಫೋಲ್ಡರ್ನ ಓಪನ್ ಆಗುತ್ತೆ. ಇಲ್ಲಿ ಬ್ರಹ್ಮವೇದ್ ಹಾರೋಸ್ಕೋಪ್ ಅಂತ ಬರ್ತಿದೆ. ಇದು ಏನಕ್ಕೆ ಬರ್ತಿದೆಯಪ್ಪ ಅಂತಂದರೆ ಇದಕ್ಕಿಂತ ಹಿಂದೆ ನಾನು ಬ್ರಹ್ಮವೇದ್ ಗುರುಕುಲ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೆ. ಅದರೊಳಗಿದ್ದಂಥ ನಮ್ಮ ಒಂದು ಏನೆಲ್ಲ ಜಾತಕಗಳು ಹಾಕಿದ್ದೀವಿ ಡೀಟೇಲ್ಸ್ಗಳು ಅದೆಲ್ಲದೂ ಕೂಡ ಬ್ಯಾಕಪ್ ತೊಗೊಂಡಾಗ ಇದರೊಳಗೆ ಇರುತ್ತೆ. ಓಕೆನಾ. ಇವಾಗ ಸ್ಟಾರ್ಟಿಂಗ್ ಮೊಬೈಲ್ ತೊಗೊಂಡಾಗ ನಿಮ್ಗೆ ಹೇಗೆ ಬರುತ್ತಪ್ಪ ಅಂತಂದರೆ ಡೌನ್ಲೋಡರ್ಸ್ ಬೃಹಸ್ಪತಿ ಗುರುಕುಲ ಅಂತ ಇರುತ್ತೆ. ಓಕೆನಾ. ಇಲ್ಲಿ ಯಾವುದೇ ಥರದ್ದು ನಿಮಗೆ ಅವಾಗ ಇರಲ್ಲ. ಯಾಕಂದರೆ ಫಸ್ಟ್ ಟೈಮು ನೀವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಇದರೊಳಗೆ ಎಲ್ಲದೂ ಏನೂ ಇರೋಲ್ಲ. ಓಕೆ. ಈ ಫೋಲ್ಡರಲ್ಲಿ ಏನೂ ಇರೋಲ್ಲ. ನೀವೇನು ಮಾಡಬೇಕು ಅವಾಗ ಅಂತಂದರೆ ನೀವೇನಾದ್ರು ಬೇರೆ ಅಪ್ಲಿಕೇಶನ್ನ ಯೂಸ್ ಮಾಡ್ತಾಯಿದ್ರೆ ಬ್ರಹ್ಮವೇದ್ ಗುರುಕುಲನ ಇದಕ್ಕಿಂತ ಹಿಂದೆ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಅದರೊಳಗೆ ಸೇವ್ ಮಾಡ್ಕೊಂಡಂಥ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ನೀವು ಬ್ಯಾಕಪ್ ತಗೊಳ್ಳಿ. ಬ್ಯಾಕಪ್ ತಗೊಂಡಾಗ ನಿಮ್ಮ ಒಂದು ಮೆಮೊರಿ ಒಳಗೆ ಬ್ರಹ್ಮವೇದ್ ಹಾರೋಸ್ಕೋಪ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಫೋಲ್ಡರ್ನ ಹುಡುಕಬೇಕು. ನೀವು ಇಲ್ಲಿ ಡೌನ್ಲೋಡ್ ಸಿಗೋ ಇವಾಗ ಕರೆಕ್ಟಾಗಿ ಇಲ್ಲಿ ಬರ್ತೀರಾ, ನೀವು ಕ್ಲಿಕ್ ಕೊಡ್ತೀರಾ, ಇನ್ಪುಟ್ ಕ್ಲಿಕ್ ಕೊಡ್ತೀರಾ, ಈ ಥರ ಬರುತ್ತೆ. ಇವಾಗ ಇಲ್ಲಿ ಡೌನ್ಲೋಡ್ಸಿಗೆ ಬನ್ನಿ. ಡೌನ್ಲೋಡ್ಸಲ್ಲಿ ಬಂದು ನೀವು ಸರ್ಚು ಕೂಡ ಮಾಡ್ಬೋದು. ಅಥವಾ ಇಲ್ಲ ಅಂತಂದರೆ ಹಿಂಗೆ ಹುಡುಕಿ, ಹೀಗೆ ಹುಡುಕಿ ಇಲ್ಲೇ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ಬಂದಾಗ ಬ್ರಹ್ಮವೇದ್ ಹಾರೋಸ್ಕೋಪ್ ಅಂತ ಇದೆ. ಇದನ್ನು ನೀವು ತಗೊಳ್ಳಿ. ಅಂದರೆ ಯಾರೆಲ್ಲ ಯೂಸ್ ಮಾಡ್ತಾಯಿದ್ರಿ ನಿಮಗೆ ಅದ್ರಲ್ಲಿ ಇರೋವಂಥ ಹಾರೋಸ್ಕೋಪ್ಗಳು ಇದ್ರೊಳಗೆ ಇಂಪೋರ್ಟ್ ಆಗೋ ಥರ ಒಂದು ಆಪ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಅದು ಇನ್ನೂ ಈಸಿ ಆಗುತ್ತೆ. ಓಕೆನಾ. ಆಲ್ರೆಡಿ ಇರೋವಂಥ ಹಾರೋಸ್ಕೋಪ್ಗಳನ್ನ ನೀವು ಇದರಲ್ಲೂ ಹಾಕ್ಕೊಂಡು ನೀವು ನೋಡ್ಬೋದು. ಆ ರೀತಿ ಒಂದು ಇಂಪ್ಲಿಮೆಂಟ್ ಇದರೊಳಗೆ ಮಾಡಿದ್ದೀವಿ. ಇವಾಗ ಜಸ್ಟ್ ಒಂದು 2 ಹಾರೋಸ್ಕೋಪ್‌ನ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ. ಬಲಗಡೆ 3 ಬಟನ್ ಕಾಣ್ತಾ ಇದೆ. ಈ 3 ಬಟನ್ ಏನಿದೆಯಲ್ಲ ಇದನ್ನು ಇದರೊಳಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ ಸೆಲೆಕ್ಟ್ ಆಲ್ ಅಂತ. ಸೆಲೆಕ್ಟ್ ಆಲ್ ಅಂತ ಕೊಡಿ. ಸೆಲೆಕ್ಟ್ ಆಲ್ ಅಂತ ಕೊಟ್ಟರೆ ಒಂದು ಸೆಕೆಂಡ್. ಸೆಲೆಕ್ಟ್ ಆಲ್ ಅಂತ ಕೊಡಿ. ಸೆಲೆಕ್ಟ್ ಆಲ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಎಷ್ಟು ಸೆಲೆಕ್ಟ್ ಆಗಿದೆ ಅನ್ನೋದು ಮೇಲ್ಗಡೆ ತೋರಿಸುತ್ತೆ. ಇದರಲ್ಲಿ ಹೆಚ್ಚು ಕಮ್ಮಿ 1784 ಹಾರೋಸ್ಕೋಪ್ಗಳಿದ್ದಾವೆ. ಇವಾಗ ನಾನು ಇದರೊಳಗೆ ಇಷ್ಟೊಂದು ಇಂಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜಾಸ್ತಿ ಹಾರೋಸ್ಕೋಪ್ ಇದ್ದರೆ ಒಂದು ಸ್ವಲ್ಪ ಟೈಮ್ ಅಂದರೆ ಮಿನಿಮಮ್ 1 ಮಿನಿಟ್ಸ್ ಆಗ್ಬೋದು. ಹಾಗಾಗಿ ನಾನು ಇವಾಗ ನಿಮಗೆ ಒಂದು 5-6 ಹಾರೋಸ್ಕೋಪ್ಗಳನ್ನ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ಪಟ್ ಅಂತ ನಿಮಗೆ
ಇದಾಗುತ್ತೆ. ಇಲ್ಲಿ ನೋಡ್ಬೋದು. ನಾನು ಇವಾಗ ಒಂದು ಜಸ್ಟ್ ಒಂದಿಷ್ಟು ಹಾರೋಸ್ಕೋಪ್, ಒಂದು 8 ಹಾರೋಸ್ಕೋಪನ್ನ ಸೆಲೆಕ್ಟ್ ಮಾಡಿ ಇವಾಗ ಇಂಪೋರ್ಟ್ ಅಂತ ಕೇಳುತ್ತೆ. ನೋಡಿ ಈ ಥರ ಮೆಸೇಜ್ ಬರೋ ಗಂಟ ವೇಟ್ ಮಾಡಬೇಕು. ಜಾಸ್ತಿ ಇದ್ದರೆ ಒಂದು 1000 ಇದೆ, 500 ಮೇಲ್ಗಡೆ ಇದೆ ಅಂದರೆ ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಒಂದು ಫ್ಲ್ಯಾಶ್ ಮೆಸೇಜ್ ಬರಬೇಕು. ಇಂಪೋರ್ಟ್ ಆಲ್ ಅಂತ ಬರುತ್ತೆ. ಇದು ಬಂದ ನಂತರ ಈ ರೀತಿ ಪಟ್ ಅಂತ ನಿಮಗೆ ಬಂದ್ಬಿಡುತ್ತೆ. ಓಕೆನಾ? ಈ ರೀತಿ ಸ್ವಲ್ಪನೇ ಇರೋದ್ರಿಂದ ಬೇಗ ಬೇಗ ಬಂದ್ಬಿಡುತ್ತೆ. ಜಾಸ್ತಿ ಇದ್ರೆ ಮಾತ್ರ ಸ್ವಲ್ಪ 1 ಮಿನಿಟ್ಸ್ ಒಳಗಡೆ ಟೈಮ್ ತಗೊಳುತ್ತೆ ಅಷ್ಟೇ. ಇವಾಗ ನಿಮಗಿಲ್ಲೂ ಕೆಳಗಡೆ ಬರುತ್ತೆ, ಕ್ವಿಕ್ ರೆಕಾರ್ಡ್ಸಲ್ಲೂ ಕೆಳಗಡೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಇವಾಗ ಯಾರ್ದಾರು ಒಬ್ಬರದ್ದು ಒಂದು ಜಾತಕನ ತಗೊತೀನಿ ಅಂತ ತಗೊಳ್ಳೋಣ. ಓಕೆನಾ? ಇವಾಗ ಇಲ್ಲಿ ಅಭಿಗೌಡ ಅಂತ ಒಬ್ರದ್ದು ಯಾರೋ ಇದೆ, ಅದನ್ನು ತಗೊತೀನಿ. ಇವಾಗ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. ಓಕೆನಾ? ಬರ್ತ್ ಒಂದು ಡೀಟೇಲ್ಸ್ ಒಳಗೆ ತುಂಬಿಕೊಳ್ಳುತ್ತೆ. ಅವ್ರದ್ದು ಏನೇನು ಡೀಟೇಲ್ಸ್ ಇದ್ರೆ ಬರುತ್ತೆ. ಇದರೊಳಗೆ ಜನ್ಮಸ್ಥಳ ಏನಿದೆಯಲ್ಲ, ಇಂಪೋರ್ಟ್ ಮಾಡಿರೋವಂಥ ಜಾತಕಗಳಿಗೆ ಇನ್ನೊಂದ್ಸಲಿ ಬರ್ತ್ ಪ್ಲೇಸ್ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ಮಂಡ್ಯ ಅಂತಂದರೆ ಇಲ್ಲಿ ಬರುತ್ತೆ, ಮಂಡ್ಯನ ಕ್ಲಿಕ್ ಮಾಡಿ. ಆವಾಗ ನಿಮಗಿಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಸಂಖ್ಯೆಗಳು ಬದಲಾವಣೆ ಆಗುತ್ತೆ. ಓಕೆನಾ? ಅದು ಕರೆಕ್ಟಾಗಿ ಇರುತ್ತೆ. ಇನ್ನೊಂದ್ಸಲಿ ಕ್ಲಿಕ್ ಮಾಡಿ, ಜಸ್ಟ್ ಅದು ಮುಟ್ಟಿ ಕೆಳಗಡೆ ಅದು ಪ್ಲೇಸ್ ತೋರಿಸುತ್ತೆ. ಮುಟ್ಟಿದ್ರೆ ನಿಮಗೆ ಅಕ್ಷಾಂಶ ರೇಖಾಂಶ ತಗೊಳುತ್ತೆ. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಬರ್ತ್ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಬರ್ತ್ ಡೀಟೇಲ್ಸ್ ಒಳಗಡೆ ಏನೆಲ್ಲ ವಿಚಾರಗಳು ಇಟ್ಟಿದ್ದೀನಪ್ಪ ಅಂತಂದರೆ, ನೀವು ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ನಿಮಗೆ ಏನು ಕಷ್ಟ ಕೊಡುವಂಥ ವಿಚಾರಗಳೇ ಇಲ್ಲ. ಓಕೆನಾ? ಈಸಿಯಾಗಿ ನಿಮಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡುತ್ತೆ. ನಾನು ಇದುವರೆಗೂ ಏನೆಲ್ಲ ತರಗತಿಗಳನ್ನ ಮಾಡಿದ್ದೀನಿ, ಏನೆಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅಷ್ಟು ವಿಚಾರಗಳು ಇದರೊಳಗೆ ಬಂದಿದೆ. ಇನ್ನೂ ಬೇರೆ ಬೇರೆ ವಿಚಾರಗಳು ಇದರೊಳಗೆ ಆ್ಯಡ್ ಮಾಡಿದ್ದೀನಿ. ಅದು ಕೂಡ ನಿಮಗೆ ಬೇಕಾಗುತ್ತೆ. ಮುಂದಕ್ಕೆ ನಾನು ಅದೇ ತರಗತಿಗಳನ್ನ ಮಾಡಿದಾಗ ನಿಮ್ಗೆ ಇನ್ನೂ ಕೂಡ ಅದೇನು ಅನ್ನೋದು ಅರ್ಥ ಆಗುತ್ತೆ. ಇವಾಗ ಇಲ್ಲಿ ಜನನ ಮಾಹಿತಿಲಿ ನಿಮ್ಮ ಹೆಸರು, ವಿಚಾರಗಳೆಲ್ಲ ಬರುತ್ತೆ. ಯಾವ ವಾರ ಹುಟ್ಟಿದ್ದು, ಪ್ಲೇಸು, ಇದೆಲ್ಲದೂ ಕೂಡ ಇದೆ. ನೆಕ್ಸ್ಟ್ ಬಂದು ಪಂಚಾಂಗ ವಿವರೊಳಗೆ ಬರ್ತೀರಾ. ಪಂಚಾಂಗ ವಿವರಗಳಲ್ಲಿ ಬಂದಾಗ ನಿಮಗೆ ವೈದಿಕ ವಾರ ಯಾವುದು ಅಂತ ತೋರಿಸುತ್ತೆ. ಮತ್ತು ಇಲ್ಲಿರುವಂಥ ವಾರ ಏನು ತೋರಿಸಿದಿಲ್ಲ, ಶನಿವಾರ ಬಂದು ಇದು ಬಂದು 12 ಗಂಟೆ, ರಾತ್ರಿ 12 ಗಂಟೆಗೆ ಏನು ಚೇಂಜಸ್ ಆಗುತ್ತಲ್ಲ ಆ ಒಂದು ವಾರ. ಕೆಲವ್ರು ಏನಾದ್ರು ಮಧ್ಯರಾತ್ರಿ 1 ಗಂಟೆ, 2 ಗಂಟೆ, 3 ಗಂಟೆ ಹುಟ್ಟಿದ್ರೆ ಸೂರ್ಯ ಉದಯದಲ್ಲಿ ಯಾವ ವಾರ ಇತ್ತು ಅದೇ ವಾರ ಇಲ್ಲಿ ವೈದಿಕ ವಾರದಲ್ಲಿ ತೋರಿಸುತ್ತೆ. ಅಂದರೆ ಇವರೇನಾದ್ರು ಶುಕ್ರವಾರ ಏನಾರು ಹುಟ್ಟಿದ್ರು ರಾತ್ರಿ ಅಂತಂದರೆ ಇದು ಶುಕ್ರವಾರ ಅಂತ ತೋರಿಸಿರುತ್ತೆ. ಬಟ್ 12 ಗಂಟೆ ಕ್ರಾಸ್ ಆದಾಗ ಇದು ಶನಿವಾರ ಅಂತಲೇ ತೊಗೋಬೇಕು, ಶನಿವಾರ ಅಂತಲೇ ನೋಡಿ. ಓಕೆ, ನೆಕ್ಸ್ಟ್ ಬಂದು ಇದರೊಳಗೆ ತಿಥಿ ಕೊಟ್ಟಿದ್ದೀವಿ, ಶುಕ್ಲ ಪಕ್ಷ ಪಂಚಮಿ ಅಂತ ಇದೆ. ಓಕೆನಾ? ನಕ್ಷತ್ರ ಬಂದು ಕೃತಿಕ ಅಂತ ಇದೆ, ಯೋಗ ಬಂದು ವಿಷ್ಕಂಭ ನಾಮ ಯೋಗ ಇದೆ. ಇದರೊಳಗೆ ಕರ್ಣ ಬಂದು ಭವಕರ್ಣ ಇದೆ, ಮತ್ತು ನಕ್ಷತ್ರ ಸ್ವರ ಇದೆ, ಮತ್ತು ಪಕ್ಷಿ ಏನಾಗಿದೆ ಆ ಸಮಯಕ್ಕೆ ಅನ್ನೋದು ಕೂಡ ಇದೆ. ಇದೆಲ್ಲ ಕೂಡ ನಕ್ಷತ್ರದ ಆಧಾರದ ಮೇಲೆ ಪಕ್ಷಿ ಬರುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲೂ ಕಲರ್ ಏನು ಕೊಟ್ಟಿದ್ದೀನಿ ಗೊತ್ತಾ? ಇವಾಗ ವೈದಿಕ ವಾರ ಶನಿವಾರ ಅಂತ ಇದೆ. ಜಸ್ಟ್ ಈ ವೈದಿಕ ವಾರನ ಮುಟ್ಟಿದ ತಕ್ಷಣ ನಿಮ್ಗೆ ಇದರ ಪಾಪಪ್ ಮೆಸೇಜ್ ಬರುತ್ತೆ. ಕಂಪ್ಲೀಟ್ಲಿ ಇದು ಫಲಜ್ಯೋತಿಷಿಗೆ ಸಂಬಂಧಪಟ್ಟಿದ್ದು. ಇದನ್ನ ಮುಟ್ಟಿದ ತಕ್ಷಣ ನಿಮಗಿಲ್ಲಿ ಅದರಲ್ಲಿರುವಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಏನು, ಸೋಮವಾರದಲ್ಲಿ ಹುಟ್ಟಿರುವಂಥ ಪಾಸಿಟಿವ್ ಗುಣ ಏನು ಮತ್ತು ನೆಗೆಟಿವ್ ಗುಣಗಳು ಏನು, ಮತ್ತು ಏನು ಸಲಹೆ ಏನು, ಅವ್ರಿಗೆ ಏನು ಕೊಡ್ಬೋದು ಸಲಹೆ ಅನ್ನೋದ್ರ ಬಗ್ಗೆ ನಿಮಗಿಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಓಕೆನಾ? ಇದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವುದೇ ಸ್ಕ್ರೀನಲ್ಲಿ ಬಂದರೂ ಕೂಡ ನೀವು ಇದನ್ನು ಇಂಗ್ಲೀಷ್ ಮಾಡಿಕೊಂಡು ಓದ್ಬೋದು, ಕನ್ನಡ ಮಾಡಿಕೊಂಡು ಕೂಡ ಓದ್ಬೋದು. ಈ ರೀತಿ ಒಂದು ಇಂಪ್ಲಿಮೆಂಟನ್ನು ಮಾಡಿದ್ದೀನಿ. ಈ ರೀತಿ ಯಾವ್ದಾದ್ರು ಒಂದು ಆ್ಯಪಲ್ಲಿ ಇದೆಯಪ್ಪ ಅಂತಂದರೆ ಇದುವರೆಗೂ ಈ ಆ್ಯಪು ಬಂದಿಲ್ಲ. ಇದೇ ಫಸ್ಟ್ ಆ್ಯಪು ನಿಮಗೆ ತೋರಿಸ್ತಿರೋದು. ಈ ಒಂದು ಆ್ಯಪಲ್ಲೇ ನಿಮಗೆ ಇಷ್ಟೆಲ್ಲ ವಿಚಾರಗಳು ಸಿಗೋದು. ಓಕೆನಾ? ಬೇರೆ ಯಾವ ಆ್ಯಪಲ್ಲೂ ಈ ಥರ ಇಂಪ್ಲಿಮೆಂಟ್ ಮಾಡಿಲ್ಲ. ಯಾಕೆ ಅಂತಂದರೆ ಆ್ಯಕ್ಚುಲಿ ಇದು ನಾನು ಮಾಡಿರೋವಂಥ ಅಪ್ಲಿಕೇಶನ್ನು. ಹಾಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನೂ ಡೀಪ್ ನಾಲೆಜನ್ನ ನಾನು ಇದ್ರೊಳಗೆ ಕೊಡ್ಬೋದು. ಏನು ಬೇಕು ಏನು ಬೇಡ ಅನ್ನೋದನ್ನು ಡೆವಲಪರ್ ಪಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲದನ್ನೂ ಇದರೊಳಗೆ ಸೇರಿಸಿ ಕೊಟ್ಟಿದ್ದೀವಿ. ಓಕೆನಾ? ಅದು ತುಂಬ ಇಂಪಾರ್ಟೆಂಟಾಗಿ ಇದ್ರೊಳಗೆ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ತಿಥಿ. ಸೇಮ್ ಇದೇ ಥರನೇ, ಈ ತಿಥಿಯಲ್ಲಿ ಹುಟ್ಟಿದ್ರೆ ಗುಣಲಕ್ಷಣಗಳೇನು, ಇದರಿಂದ ಏನೆಲ್ಲ ಸಲಹೆಗಳಿದೆ ಅನ್ನೋದು ಕೂಡ ನಿಮಗೆ ಇದರೊಳಗೆ ಬರುತ್ತೆ. ಓಕೆನಾ? ಇನ್ನೂ ಇದರೊಳಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಕೆಲವೊಂದು ಫೋಟೋಗಳನ್ನು ಇದರೊಳಗೆ ಹಾಕೋದಿದೆ. ಕೆಲವೊಂದು ದೇವಸ್ಥಾನದ ಲೊಕೇಶನ್ನು ಕೂಡ ಇದರೊಳಗೆ ಕೊಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಅದು ಕೂಡ ಬರುತ್ತೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಅದು ಕೂಡ ಬರುತ್ತೆ. ಆವಾಗ ನಿಮಗೆ ಇನ್ನೂ ತುಂಬ ಈಸಿ ಆಗಿಬಿಡುತ್ತೆ. ಯಾವುದೋ ಒಂದು ಹಾರೋಸ್ಕೋಪ್ ಹಾಕಿದ ತಕ್ಷಣ ತಿಥಿ ಶೂನ್ಯ ಪರಿಹಾರನ ಕೊಟ್ಟಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಏನು ಮಾಡಬೇಕು ಅದಕ್ಕೆ ಅಂತ ಕ್ಲಾಸಸನ್ನು ಮಾಡಿದ್ದೀನಿ. ಆ ಒಂದು ತಿಥಿನ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಆವತ್ತು ತಿಥಿಗೆ ನೀವು ಪರಿಹಾರಗಳನ್ನ ನೀವು ಕೊಡ್ಬೋದು. ನೆಕ್ಸ್ಟ್ ಬಂದು ನಕ್ಷತ್ರ, ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಏನೆಲ್ಲ ವಿಚಾರಗಳಿದೆ ಇದ್ರ ಬಗ್ಗೆ ಅನ್ನೋದು ಫಲಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಇದರೊಳಗೆ ಬರುತ್ತೆ ಪಾಪಪ್ ಮೆಸೇಜ್ ಆಗಿ. ಕನ್ನಡ, ಇಂಗ್ಲೀಷ್ ಎರಡನ್ನೂ ಕೂಡ ನೀವು ಅಲ್ಲೇ ಚೇಂಜಸ್ ಮಾಡ್ಕೊಂಡೇ ನೋಡ್ಬೋದು. ಬಂದು ಭವಕರಣದಲ್ಲಿ ಹುಟ್ಟಿದ್ರು ಈ ವ್ಯಕ್ತಿತ್ವ ಹೇಗಿರುತ್ತೆ ಏನು ಅನ್ನೋದೆಲ್ಲ ಡೀಟೇಲ್ ಆಗಿ ಇದರೊಳಗೆ ಇರುತ್ತೆ.
ನೆಕ್ಸ್ಟ್ ಬಂದು ಸ್ವರ. ಈ ಒಂದು ನಕ್ಷತ್ರಕ್ಕೆ, ಕೃತಿಕ ನಕ್ಷತ್ರಕ್ಕೆ ಯಾವ ಸ್ವರ ಬರುತ್ತೆ ಅನ್ನೋದು ಕೂಡ ಇದರೊಳಗೆ ಮೆನ್ಷನ್ ಆಗಿರುತ್ತೆ. ಪಕ್ಷಿ ಬಂದು ಯಾವುದಿದೆ, ಈ ಒಂದು ಕೃತಿಕ ನಕ್ಷತ್ರ ಯಾವ ಪಕ್ಷಿಗೆ ಸೇರುತ್ತೆ, ನಕ್ಷತ್ರದ ಮೇಲೆ ಇದು ಬಂದಿರುತ್ತೆ. ಮತ್ತು ಚಟುವಟಿಕೆ ಏನು. ನೆಕ್ಸ್ಟ್ ಬರುವಂಥದ್ದು ಲಗ್ನ ಮತ್ತು ರಾಶಿ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಬಂದು ನಿಮ್ಮ ಲಗ್ನ ತೋರಿಸುತ್ತೆ. ಇಲ್ಲೇ ಫ್ರಂಟ್ ಪೇಜಲ್ಲಿ ನೀವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ, ಲಗ್ನಾಧಿಪತಿ ಯಾರು, ನಕ್ಷತ್ರಾಧಿಪತಿ ಯಾರು, ನಕ್ಷತ್ರ ಯಾವುದು, ರಾಶ್ಯಾಧಿಪತಿ ಯಾವುದು, ಹೋರಾಧಿಪತಿ ಯಾರು ಅನ್ನೋದೆಲ್ಲದೂ ಇದೆ. ಇದೆಲ್ಲದೂ ಕೂಡ ಇಂಪಾರ್ಟೆಂಟ್. ಓಕೆನಾ, ಇದೆಲ್ಲದೂ ಕೂಡ ಬೇಕಿದೆ. ಯಾವುದೇನೇ ಮುಟ್ಟಿದ್ರೂ ಕೂಡ ನಿಮಗೆ ಪಾಪಪ್ ಮೆಸೇಜಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೊಡಕ್ಷನ್ಸ್ಗಳು ಓಪನ್ ಆಗುತ್ತೆ, ಫಲ ಜ್ಯೋತಿಷ್ಯ ಓಪನ್ ಆಗುತ್ತೆ. ಇದೆಲ್ಲದೂ ಕೂಡ ನೀವು ಓದ್ಕೋಬೋದು. ಬೇರೆಯವ್ರಿಗೂ ಕೂಡ ನೀವು ಇದನ್ನು ತಿಳಿಸಿ ಹೇಳ್ಬೋದು. ಎಲ್ಲದೂ ಕೂಡ ಜಸ್ಟ್ ಒನ್ ವರ್ಡಲ್ಲೇ ಇರುತ್ತೆ. ತುಂಬ ಜಾಸ್ತಿ ಉದ್ದುದ್ದಕ್ಕೆಲ್ಲ ಇಲ್ಲ, ಜಸ್ಟ್ ಒನ್ ವರ್ಡಲ್ಲಿ ಮಾತ್ರನೇ ಇರುತ್ತೆ. ನೆಕ್ಸ್ಟ್ ಬಂದಾಗ ನಿಮಗೆ ಹೋರಾಧಿಪತಿ ಇದೆ. ಹೋರಾಧಿಪತಿ ಏನಕ್ಕೆ ಬಳಸ್ತಾರೆ, ಇದೆಲ್ಲದೂ ಕೂಡ ತರಗತಿಗಳಲ್ಲಿ ನಾನು ಹೇಳಿದ್ದೀನಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಂಥದ್ದು ಕುಬೇರ ನಕ್ಷತ್ರ. ಓಕೆನಾ, ಕುಬೇರ ನಕ್ಷತ್ರ ಅನ್ನೋದು ತುಂಬ ತುಂಬ ಬ್ಯೂಟಿಫುಲ್ ಆದಂಥ ವಿಚಾರ. ಇದು ಒಂದು ನಿಮ್ಮ ಕೈಯಲ್ಲಿ ಸಿಕ್ತು, ಇದು ಒಂದು ವಿಚಾರ ನಿಮಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಲೈಫು ಗ್ರೋತ್ ತುಂಬ ಮೇಲೆ ಹೋಗ್ತಾನೆ ಇರುತ್ತೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಜಾತಕದಲ್ಲಿ ಈ ಒಂದು ನಕ್ಷತ್ರ ಚೆನ್ನಾಗಿದೆಯಾ ಅನ್ನೋದು ಇಂಪಾರ್ಟೆಂಟು. ಜಸ್ಟ್ ಈ ನಕ್ಷತ್ರ ಗೊತ್ತಾಗ್ಬಿಟ್ರೆ ಸಾಕಾಗಲ್ಲ. ಈ ನಕ್ಷತ್ರ ನಿಮ್ಮ ಒಂದು ಜನ್ಮ ನಕ್ಷತ್ರಕ್ಕೆ ಬೆನಿಫಿಟ್ ಇದೆಯಾ, ಅನ್‌ಬೆನಿಫಿಟ್ ಇದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಕ್ಷತ್ರನ ಕ್ಲಿಕ್ ಮಾಡಿದ್ರೆ, ಕುಬೇರ ನಕ್ಷತ್ರನ ನೀವು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಬರುತ್ತೆ. ಇಮೇಜು ಕೂಡ ಬಂದ್ಬಿಟ್ಟಿದೆ ಕುಬೇರಂದು. ಓಕೆನಾ, ಕಂಪ್ಲೀಟಾಗಿ ದುಡ್ಡಿರೋ ಅಂಥ ಒಂದು. ಇಲ್ಲಿ ನೀವು ನೋಡ್ಬೋದು ವಿವರಗಳ ವಿಶ್ಲೇಷಣೆ ಅಂತ ಇದೆ. ಓಕೆನಾ, ಇಲ್ಲಿ ಬಂದು ಕುಬೇರ ನಕ್ಷತ್ರ ಯಾವ ಒಂದು ನಕ್ಷತ್ರದಲ್ಲಿ ಕೂತಿದೆ, ಯಾವ ಒಂದು ರಾಶಿ ಅದು ನಿಮ್ಮ ಲಗ್ನಕ್ಕೆ ಅದು ಎಷ್ಟನೇ ಭಾವ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಯಾವ ವಿಚಾರವಾಗಿ ನಿಮಗೆ ದುಡ್ಡು ಬರುತ್ತೆ. ಓಕೆನಾ, ಅದು ಇಂಪಾರ್ಟೆಂಟ್. ಇವಾಗ ನಾವು ಸುಮ್ಮನೆ ಇವಾಗ ನಿಮಗೆ ಕುಬೇರ ನಕ್ಷತ್ರ ಇದ್ದರೆ ದುಡ್ಡು ಬರುತ್ತೆ ಅಲ್ಲ, ಅದು ನಿಮ್ಮ ಲಗ್ನಕ್ಕೆ ಎಷ್ಟನೇ ಭಾವದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಆ ಭಾವದ ಕಾರಕತ್ವಗಳು ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಓಕೆನಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇದು ನಕ್ಷತ್ರ. ಅದು ಇಲ್ಲಿ KP ಪಾದ 80 ಅಂತ ಇದ್ರೆ ಏನಪ್ಪ ಇದು KP ಪಾದ ಅಂತ ಕೊಟ್ಟಿದ್ದಾರೆ ಇವರು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. KP ಪಾದ ಅಂತಂದ್ರೆ ಕಾಲ ಪುರುಷ ಕುಂಡಲಿಯ ಪಾದ ಅಂತ ಅರ್ಥ. ಓಕೆನಾ, 108 ಪಾದಗಳಿರುತ್ತೆ. ಆ 108 ಪಾದದಲ್ಲಿ ನಿಮ್ಮ ಒಂದು ನಕ್ಷತ್ರ ಇರೋವಂಥ ಪಾದ ಎಷ್ಟನೇ ಪಾದ ಅನ್ನೋದು ಅಲ್ಲಿ ತೋರಿಸುತ್ತೆ. ಈ ಒಂದು ಸಂಖ್ಯೆ ಏನಿದೆಯಲ್ಲ, ಇದನ್ನು ನೀವು ಬಳಸೋದ್ರಿಂದ ಇದು ಕೂಡ ನಿಮಗೆ ಬೆನಿಫಿಟ್ ಮಾಡುತ್ತೆ. ಆ ರೀತಿ ಪರಿಹಾರನೂ ಕೂಡ ಇದರೊಳಗೆ ಆ್ಯಡ್ ಆಗಿದೆ. ಓಕೆನಾ, ಅಧಿಪತಿ ಯಾರು, ಈ ಒಂದು ನಕ್ಷತ್ರ ಅಧಿಪತಿ ಯಾರು ಕೂಡ ಇದೆ. ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಇದರೊಳಗಿದೆ. ಓಕೆನಾ, ಇದ್ರ ಡೀಟೇಲ್ಸ್ ಇದರೊಳಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರೋದೇ ಲತ್ತೆ ನಕ್ಷತ್ರ. ಓಕೆನಾ, ಲತ್ತೆ ನಕ್ಷತ್ರ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ಟಾಪಿಕ್ಕು. ಈ ಒಂದು ನಕ್ಷತ್ರ ಏನಿದೆಯಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಇದೇ ನಿಮಗೆ ಈಸಿ, ಇದೇ ಸೀಕ್ರೆಟ್ ವಿಚಾರಗಳು. ಇಲ್ಲಿ ಏನೇನು ಇವಾಗ ಏನೇನು ಹೇಳ್ತೀನಲ್ಲ, ಎಲ್ಲ ಬಂದು ಸೀಕ್ರೆಟ್ ವಿಚಾರಗಳು. ಇದು ಬಂದು ನಿಮ್ಮ ಕೈಲಿ ಸಿಕ್ತು ಅಂತಂದರೆ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಹುಡುಕೋ ಅವಶ್ಯಕತೆ ಇಲ್ಲ. ಟೈಮ್ ಫುಲ್ ಈಸಿ ಆಗಿಬಿಡುತ್ತೆ. ಓಕೆನಾ, ಜಸ್ಟ್ ಇಲ್ಲಿ ನೋಡ್ತೀರಾ, ಆ್ಯಪಲ್ಲಿ ನೋಡ್ತೀರಾ, ಓಪನ್ ಮಾಡ್ತೀರಾ, ನಿಮಗೆ ಕುಬೇರ ನಕ್ಷತ್ರ ಯಾವುದು, ಲತ್ತೆ ನಕ್ಷತ್ರ ಯಾವುದು, ಇವರು ಲತ್ತೆ ನಕ್ಷತ್ರಕ್ಕೆ ಏನು ಪರಿಹಾರ ಕೊಡಬೇಕು, ವೈನಾಸಿಕ ನಕ್ಷತ್ರ ಯಾವುದು, ಅದಕ್ಕೆ ಏನು ಪರಿಹಾರ ಕೊಡಬೇಕು, ಯೋಗಿ ಗ್ರಹ ಯಾವುದು, ಸಹಯೋಗಿ ಗ್ರಹ ಯಾವುದು, ಅವಯೋಗಿ ಗ್ರಹ ಯಾವುದು, ಇದಕ್ಕೆಲ್ಲದಕ್ಕೆ ಏನು ಮಾಡಬೇಕು ಎಲ್ಲದನ್ನು ಕೂಡ ನಾನು ತರಗತಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಲತ್ತೆ ನಕ್ಷತ್ರನ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದು ತಾರಾಬಲ ತರಗತಿಯಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದೆಲ್ಲದೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇಲ್ಲಿ ಲತ್ತೆ ನಕ್ಷತ್ರನ ಕೊಟ್ಟಿದ್ದೀನಿ. ಇಲ್ಲಿ 2 ನಕ್ಷತ್ರಗಳು ಬರುತ್ತೆ. ಈ 2 ನಕ್ಷತ್ರ ಏನಕ್ಕೆ ಕೊಟ್ಟಿದ್ದೀನಿ, ಕೆಲವರು ಒಂದು ನಕ್ಷತ್ರ ಮಾತ್ರ ಹೇಳ್ತಾರೆ. ನಾನಿಲ್ಲಿ ನಿಮಗೆ 2 ನಕ್ಷತ್ರನ ಕೊಟ್ಟಿದ್ದೀನಿ. ಏನಕ್ಕೆ 2 ನಕ್ಷತ್ರಪ್ಪ ಅಂತಂದರೆ, ಲತ್ತೆ ನಕ್ಷತ್ರನ ಕ್ಯಾಲ್ಕುಲೇಟ್ ಮಾಡೋದು 2 ರೀತಿಯ ಆಪ್ಷನ್ ಇದೆ. ಓಕೆನಾ, ನಿಮಗೆ ಇವೆರಡರಲ್ಲಿ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆನಾ, ಲತ್ತೆ ನಕ್ಷತ್ರನ ಕೆಲವರು ಮೂಲ ನಕ್ಷತ್ರದಿಂದ ಎಣಿಸ್ತಾರೆ, ಕೆಲವರು ಪೂರ್ವಾಷಾಢ ನಕ್ಷತ್ರದಿಂದ ಎಣಿಸ್ತಾರೆ. ಓಕೆನಾ, ನನಗೆ ಇದುವರೆಗೂ ರಿಸಲ್ಟ್ ಬಂದಿರೋದು ಪೂರ್ವಾಷಾಢ ನಕ್ಷತ್ರದಿಂದ ಎಣಿಸಿದಾಗ ರಿಸಲ್ಟ್ ಬಂದಿದೆ. ಕೆಲವರಿಗೆ ಮೂಲ ನಕ್ಷತ್ರದಿಂದನೂ ಕೂಡ ರಿಸಲ್ಟ್ ಬರುತ್ತೆ. ಓಕೆನಾ, ಹಾಗಾಗಿ 2 ನಕ್ಷತ್ರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು, ಲತ್ತೆ ನಕ್ಷತ್ರ ಬಂದು ಉತ್ತರ ಫಾಲ್ಗುಣಿ ಮತ್ತು ಹಸ್ತ ಅಂತ ಇದೆ. ಇವಾಗ ನಾನು ಜಸ್ಟ್ ಇವಾಗ ಇಲ್ಲಿ ಮುಟ್ಟಿದ ತಕ್ಷಣ ಅದ್ರ ಬಗ್ಗೆ ಡೀಟೇಲ್ ಬರುತ್ತೆ. ಲತ್ತೆ ನಕ್ಷತ್ರ ವಿವರ ಬರುತ್ತೆ, ಪರಿಹಾರ ಬರಲ್ಲ. ಓಕೆನಾ, ಇದರೊಳಗೆ ಬಂದು ಡೀಟೇಲ್ಸ್ ಇರುತ್ತೆ. ಪರಿಹಾರನ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ, ತರಗತಿಗೆ ಬಂದು ನೀವು ಕಲ್ತ್ಕೋಬೋದು. ಇಲ್ಲಿ ನಕ್ಷತ್ರ ಬಂದು ಉತ್ತರ ಫಾಲ್ಗುಣಿ. ನಿಮ್ಮ ಒಂದು ಲಗ್ನಕ್ಕೆ ಅದು ಎಷ್ಟನೇ ಭಾವ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಕ್ಷತ್ರ ಅಧಿಪತಿ ಯಾರು, ರಾಶ್ಯಾಧಿಪತಿ ಯಾರು, ರಾಶಿ ಅಧಿಪತಿ ಯಾರ್ಯಾರು ಬರುತ್ತೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ರಾಶಿ ಯಾವ್ಯಾವ್ದು ಬರುತ್ತೆ, ಸಿಂಹ ಮತ್ತು ಕನ್ಯಾ ಬರುತ್ತೆ. ರಾಶ್ಯಾಧಿಪತಿ ಬಂದು ರವಿ ಮತ್ತು ಬುಧ ಬಂದಿದೆ. ಇವರ ಲಗ್ನಕ್ಕೆ 1 ಮತ್ತು 12ನೇ ಭಾವ ಬಂದು ಲತ್ತೆ ನಕ್ಷತ್ರ ಆಗಿದೆ. ಓಕೆನಾ, ಇವರ ಒಂದು ಕುಂಡಲಿ ಪ್ರಕಾರ. ಇವಾಗ ವೇದಿ ಕುಂಡಲಿಗೆ ಬಂದಾಗ ಇಲ್ಲಿ ನೋಡ್ಬೋದು, ಲಗ್ನ ಬಂದು ಕನ್ಯಾ ಲಗ್ನ ಬಿದ್ದಿದೆ.
ಇವರಿಗೆ ಲತ್ತೆ ನಕ್ಷತ್ರ ಬಂದು ಹಸ್ತ ಮತ್ತು ಉತ್ತರ ಅಂತ ಅಂದಾಗ ಸಿಂಹದಲ್ಲೂ ಉತ್ತರ ನಕ್ಷತ್ರ 1ನೇ ಪಾದ ಇದೆ. ಹಾಗಾಗಿ ನಿಮಗೆ ಸಿಂಹ ರಾಶಿನೂ ತಗೊಂಡಿದೆ. ಕನ್ಯಾ ಲಗ್ನ ಆಗಿರೋದ್ರಿಂದ ಹಸ್ತ ನಕ್ಷತ್ರ ಬಂದು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಅದು ಕೂಡ 1ನೇ ಭಾವ ತಗೊಂಡಿದೆ. 1, 12 ಅಂತ ತಗೊಂಡಿದೆ. ಈಗ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ನಾನು ಲತ್ತೆ ನಕ್ಷತ್ರ ಇದರಲ್ಲಿ 2ನೇ ನಕ್ಷತ್ರ ಬಂದು ಏನು ಹಸ್ತ ಅಂತ ತೋರಿಸ್ತಿದ್ಯಲ್ಲ, ಇದು ಬಂದು ಪೂರ್ವಾಷಾಢ ನಕ್ಷತ್ರದಿಂದ ತಗೊಂಡಿರೋವಂಥದ್ದು ಕ್ಯಾಲ್ಕುಲೇಷನ್. ಈ ಲತ್ತೆ ನಕ್ಷತ್ರ ಯಾವ ರೀತಿ ಬರುತ್ತೆ ಏನು ಅನ್ನೋದೆಲ್ಲ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀವಿ. ಇವಾಗ ಹಸ್ತ ನಕ್ಷತ್ರ ಏನಾದರೂ ಲತ್ತೆ ನಕ್ಷತ್ರ ಆಗಿದ್ದರೆ ಏನು ತೊಂದರೆ ಆಗುತ್ತೆ? ಒಂದು ಸಣ್ಣದಾಗಿ ಒಂದು ಜಸ್ಟ್ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮ್ಮ ಒಂದು 4 ತಲೆಮಾರುಗಳಿಂದ ಮಾಡಿದಂಥ ಕರ್ಮ. ಓಕೆನಾ? ಅದು ನಿಮಗೆ ಕಾಡುತ್ತೆ. ಓಕೆನಾ? ಈ ಒಂದು ಹಸ್ತ ನಕ್ಷತ್ರದಲ್ಲಿ ಯಾರೆಲ್ಲ ಒಂದು ಲತ್ತೆ ನಕ್ಷತ್ರ ಬಿದ್ದಿದೆ, ಇವ್ರಿಗೇನು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವರ ಒಂದು ವಂಶದಲ್ಲಿ ಅಥವಾ ಇವರು ಮಾಡಿದಂಥ ಕರ್ಮ ಏನಪ್ಪ ಅಂತಂದ್ರೆ 4 ತಲೆಮಾರಿಂದ ಸ್ತ್ರೀಯರಿಗೆ ತೊಂದರೆ ಕೊಟ್ಟಿರುವಂಥದ್ದು. ಓಕೆನಾ? ತುಂಬ ಲೇಡೀಸಿಗೆ ತುಂಬ ಸಮಸ್ಯೆ ಮಾಡಿರೋವಂಥದ್ದು, ಕಿರುಕುಳ ಕೊಟ್ಟಿರೋದು, ಹೊಡೆಯೋದು, ಬಡಿಯೋದು, ಕಿರುಕುಳ ಕೊಟ್ಟಿರೋವಂಥದ್ದು ಅಥವಾ ಮೋಸ ಮಾಡಿರೋವಂಥದ್ದು, ಈ ರೀತಿ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ. ಓಕೆನಾ? ಈ ರೀತಿ ಸಮಸ್ಯೆಗಳನ್ನು ಕೊಟ್ಟಿರ್ತಾರೆ ಅವರಿಗೆ. ಹಾಗಾಗಿ ಇವರು ಈ ಒಂದು ಲತ್ತೆ ನಕ್ಷತ್ರದಲ್ಲಿ ಇವರೊಂದು ಹುಟ್ಟೋ ಸಮಯದಲ್ಲಿ ಈ ಒಂದು ನಕ್ಷತ್ರ ಅವರಿಗೆ ಲತ್ತೆ ನಕ್ಷತ್ರ ಆಗಿ ಬಂದಿರುತ್ತೆ. ಓಕೆನಾ? ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಏನು ಎತ್ತ ಅನ್ನೋದೆಲ್ಲ ಕೂಡ ನಾನು ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಸಪ್ರೇಟಾಗಿ ಕನ್ಸಲ್ಟೇಷನ್ ತಗೊಂಡ್ರು ಕೂಡ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಓಕೆನಾ? ತಾಯಿಯಿಂದ ಸಮಸ್ಯೆಗಳು ಆಗಿರೋಂಥದ್ದು, ತಾಯಿಗೆ ಸಮಸ್ಯೆ ಕೊಟ್ಟಿರೋವಂಥದ್ದು, ತಾಯಿನ ಕೊನೆಗಾಲದಲ್ಲಿ ನೋಡ್ಕೊಳ್ದಲೇ ಇರೋವಂಥದ್ದು ಎಲ್ಲದೂ ಕೂಡ ಈ ಒಂದು ಲತ್ತೆ ನಕ್ಷತ್ರ ಅಂದರೆ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಈ ಸಮಸ್ಯೆ ಅನ್ನೋದು ಇರುತ್ತೆ. ಈ ರೀತಿ ಸೂಕ್ಷ್ಮವಾದಂಥ ವಿಚಾರಗಳು ಎಲ್ಲದೂ ಇದೆ. ಇದೆಲ್ಲದೂ ಕೂಡ ನಾವು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಬಂದು ವೈನಾಸಿಕ ನಕ್ಷತ್ರ. ಈ ವೈನಾಸಿಕ ನಕ್ಷತ್ರ ಬಂದು ಶತಭಿಷ ಅಂತ ಇದೆ. ಇದನ್ನು ನಾನು ಆಲ್ರೆಡಿ ನಿಮಗೆ ತಾರಾಬಲ ತರಗತಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಬಂದು ನಮ್ಮ ಜನ್ಮ ನಕ್ಷತ್ರಕ್ಕೆ ಬರೋವಂಥ 22ನೇ ನಕ್ಷತ್ರ ಬಂದು ವೈನಾಸಿಕ ನಕ್ಷತ್ರ. ಎಲ್ಲರೂ ಕೂಡ 22ನೇ ನಕ್ಷತ್ರನ ಕ್ಷೇಮತಾರೆ ಅಂತ ಬಳಸ್ತಿದ್ದಾರೆ ಹೊರಗಡೆ ತಾರಾಬಲದಲ್ಲಿ. ಬಟ್ ಅದರೊಳಗೆ ಇರೋವಂಥ 22ನೇ ನಕ್ಷತ್ರ ಏನಿದೆಯಲ್ಲ, ಅದು ಬಂದು ನಮ್ಮನ್ನು ವಿನಾಶ ಮಾಡುವಂಥ ಒಂದು ನಕ್ಷತ್ರ, ನಮಗೆ ತೊಂದರೆ ಕೊಡುವಂಥ ನಕ್ಷತ್ರ, ನಮ್ಮ ಜೀವನದಲ್ಲಿ ತುಂಬ ಅಬ್ಸ್ಟಕಲ್ಸ್ ಕೊಡುವಂಥ ವಿಚಾರ. ಓಕೆನಾ? ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕೊಡುವಂಥ ನಕ್ಷತ್ರ. ಇದ್ಯಾವುದನ್ನು ಕೂಡ ನೀವು ಕೈಲಿ ಅಲ್ಲಿ ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಜಾತಕ ಆಗ್ತಿದ್ದಂಗೆ ನಿಮಗೆ ನಿಮ್ಮ ಲತ್ತೆ ನಕ್ಷತ್ರ ಯಾವುದು, ಕುಬೇರ ನಕ್ಷತ್ರ ಯಾವುದು, ವೈನಾಸಿಕ ನಕ್ಷತ್ರ ಯಾವುದು, ಎಲ್ಲ ಇನ್ ಡೀಟೇಲಾಗಿ ಬಂದ್ಬಿಡುತ್ತೆ. ಓಕೆನಾ? ಕಂಪ್ಲೀಟ್ ಡೀಟೇಲಾಗಿ ಬಂದ್ಬಿಡುತ್ತೆ. ಅಷ್ಟು ವಿಚಾರಗಳನ್ನ ಇದರೊಳಗೆ ಕೊಟ್ಟಿದ್ದೀನಿ. ಇವಾಗ ಹೇಳಿ, ಈ ಆ್ಯಪಿನ ಬೆಲೆ ಎಷ್ಟು ಕಡಿಮೆ ಇದೆ ಅಂತ ಅಂದರೆ ನೀವೇ ಆಶ್ಚರ್ಯ ಆಗ್ತೀರ. ಅಷ್ಟು ಕಡಿಮೆಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ. ನೀವು ಅದನ್ನು ಯಾವ ಥರ ತೊಗೊತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಇದನ್ನು ಬಳಸ್ಕೊಂಡು ನೀವೆಷ್ಟು ಸಂಪಾದನೆ ಮಾಡ್ತೀರ ಅನ್ನೋದು ನಿಮಗೆ ಗೊತ್ತಿದೆ. ಓಕೆನಾ? ಇದು ಜಸ್ಟ್ ಈ ಒಂದು ಈಗ ನಕ್ಷತ್ರಗಳನ್ನ ನೋಡ್ಕೊಂಡು ಆರಾಮಾಗಿ ಫಲ ಇಲ್ಲೇ ನೋಡ್ಕೊಂಡು ನೀವು ಫಲ ಹೇಳ್ಬೋದು. ಇದ್ರ ಮೇಲೆ ಪರಿಹಾರಗಳು ನಿಮ್ಗೇನು ಗೊತ್ತಿದೆ ಆ ಪರಿಹಾರಗಳು ನೀವು ಹೇಳ್ತೀರಾ. ನಿಮ್ಗೇನು ಕಳಿಸ್ಕೊಟ್ಟಿರ್ತಾರೆ ಆ ಪರಿಹಾರ ನೀವು ಹೇಳ್ತೀರಾ, ನೀವು ಹಣ ಸಂಪಾದನೆ ಮಾಡ್ತೀರಾ. ಓಕೆನಾ? ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರಿಬೇಕಪ್ಪ, ಇಲ್ಲಿ ಬರಿಬೇಕಾ, ಕೆಲವ್ರು ತಲೆನೋವು. ಓಕೆನಾ? ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಸ್ವಲ್ಪ ತಲೆನೋವು. ಓಕೆನಾ? ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲವೇ? ಆರಾಮಾಗಿ ನಿಮಗೆ ಎಲ್ಲದನ್ನು ಮಾಡಿಕೊಡುತ್ತಾ. ಇದಕ್ಕೆ ನೀವೊಂದು ತಿಂಗಳಿಗೆ ಹೇಳಿದ್ನಲ್ಲ, ಒಂದು ಮೊಬೈಲ್ ರೀಚಾರ್ಜ್. ಓಕೆನಾ? ಒಂದು ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡ್ಕೋತೀವಿ ಗೊತ್ತಾ, ₹350 ಅಷ್ಟೇ ಇದ್ರ ತಿಂಗ್ಳಿಗೆ ಬೆಲೆ ಇರೋದು ಇದಕ್ಕೆ. ಓಕೆನಾ? ಯಾವುದಾದ್ರು ಒಂದು ವರ್ಷಕ್ಕೆ ನೀವು ಎಷ್ಟು ರೀಚಾರ್ಜ್ ಮಾಡ್ತೀರಾ ಅಷ್ಟು ಈ ಒಂದು ಬೆಲೆ ಇದೆ ಇದಕ್ಕೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆನಾ? ಅಷ್ಟೊಂದು ಕೊಟ್ಟು ನೀವು ತೊಗೊಳಕ್ಕಾಗಲ್ಲ ಅಂತಂದರೆ ಕಷ್ಟ. ಮತ್ತು ವಿದ್ಯೆಗೆ ಬೆಲೆ ಕೊಡಿ. ಮತ್ತು ಈ ಥರ ವಿಚಾರ ತೊಗೊಂಡು ನೀವು ಇದರಿಂದ ಬರೀ ₹350 ನೀವು ತಿಂಗಳ ಇದಕ್ಕೆ ಅಂತ ತೊಗೊಳ್ಳಿ. ಓಕೆನಾ? ಡಿವೈಡ್ ಮಾಡ್ಕೊಳ್ಳಿ. ಒಂದು ವರ್ಷದ ಅಮೌಂಟನ್ನು ಒಂದು ತಿಂಗಳಿಗೆ ಡಿವೈಡ್ ಮಾಡ್ಕೊಳ್ಳಿ. ಬರೀ ₹350 ಮಾತ್ರ ಇರುತ್ತೆ. ಆದರೆ ನೀವು ಸಂಪಾದನೆ ಮಾಡೋದು, ನೀವೆಷ್ಟು ಸಾವಿರಗಟ್ಟಲೆ ಸಂಪಾದನೆ ಮಾಡ್ತೀರಾ ಅದನ್ನು ಇಂಪಾರ್ಟೆಂಟಾಗೂ ತೊಗೊಳ್ಳಿ. ನಿಮಗೆ ಹೇಳಿದೆ ಡೈಲಿ ಒಬ್ಬ ಬರ್ತಾರೆ ಕ್ಲೈಂಟು, ಬರೀ ₹500 ಮಾತ್ರ ಇಟ್ಟಿದ್ದೀನಿ ಅಂದ್ರೂ ತಿಂಗಳಿಗೆ ನೀವು ₹15,000 ದುಡಿಬೋದು. ಓಕೆನಾ? ಏನು ನನಗೆ ಯಾರೂ ಬರೋದೇ ಇಲ್ಲ ಸರ್, ಸ್ವಲ್ಪ ಜನನೇ ಬರ್ತಾರೆ ಅಂದ್ರೆ ತಿಂಗಳಿಗೆ ನೀವು 10,000 ದುಡಿಬೋದು. 10,000 ನೀವು ದುಡಿತಿರೋದಕ್ಕೆ ಒಂದು ₹350 ಖರ್ಚು ಮಾಡೋಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ ಅಂತಂದರೆ ನಿಮಗೆ ಲಕ್ಷ್ಮಿ ಒಲಿಯಲ್ಲ, ನಿಮಗೆ ದುಡ್ಡು ಬರಲ್ಲ, ನಿಮಗೆ ವಿದ್ಯೆ ಒಲಿಯಲ್ಲ ಅಂತ ಅರ್ಥ. ಓಕೆನಾ? ನಿಜವೂ ಇವಾಗ ನಾನು ಸುಮ್ಮನೆ ಹೇಳ್ತೀನಿ ಅಥವಾ ನಾನು ತಗೊಳ್ಳಿ ಅಂತ ಈ ಥರ ಹೇಳ್ತಾ ಇಲ್ಲ. ರಿಯಾಲಿಟಿನೇ ಇದು. ಓಕೆನಾ? ನೀವು ರಿಯಾಲಿಟಿನ ನಂಬಿ. ಓಕೆನಾ? ನಾನು ಸುಮ್ಮನೆ ಏನೇನೋ ವಿಚಾರ ಹೇಳ್ಬಿಟ್ಟು ಅವ್ರು ನೀವು ತಗೋಬೇಕು ಅನ್ನೋದನ್ನು ತಲೆ ತುಂಬ್ತಾ ಇದ್ದೀನಿ ಅಂತ ಕೇಳಿದ್ರು ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತಾ ಬೇಕು ಅಂತ ತಗೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಇದರದ್ದು ವ್ಯಾಲ್ಯೂ ಇದೆಯಲ್ಲ, ಅದಕ್ಕೆ ನೀವು ಬೆಲೆ ಕೊಡಬೇಕಷ್ಟೆ. ಇದು ಮಾಡಿರೋಂಥ ಕಷ್ಟಪಟ್ಟು ನಾವೇನು ಮಾಡಿದ್ದೀವಲ್ಲ, ಇದಕ್ಕೊಂದು ವ್ಯಾಲ್ಯೂ ಇದೆ. ಓಕೆನಾ? ಆ ವ್ಯಾಲ್ಯೂಗೆ ನೀವು ಬೆಲೆ ಕೊಟ್ಟು ಇದನ್ನು ನೀವು ತಗೊಳ್ಳೋದಿದ್ರೆ ತಗೊಳ್ಳಿ. ಖಂಡಿತ ನಾನು ಇದನ್ನು ನಿಮಗೆ ಆ್ಯಕ್ಟಿವೇಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಬಂದು ಯೋಗಿ ನಕ್ಷತ್ರ ಯಾವುದು? ಇದುವರೆಗೂ ಯಾರಾದ್ರು ಮಾಡಿದ್ದಾರಾ ಈ ಥರ ಆ್ಯಪ್ ಮಾಡಿದ್ದಾರೆ ಅಂತಂದರೆ ಇದುವರೆಗೆ ಯಾರೂ ಮಾಡಿಲ್ಲ.
ಓಕೆನಾ. ಇದುವರೆಗೂ ಯಾರೂ ಕೂಡ ಮಾಡೋಕ್ಕಾಗಿಲ್ಲ. ಆ ಥರ ಒಂದು ಆ್ಯಪ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ನೀವು ಯೋಚನೆ ಮಾಡಬೇಕು. ಓಕೆನಾ. ಮತ್ತು ನಿಮಗೆಲ್ಲರಿಗೂ ಈಸಿ ಆಗಲಿ ಅಂತಲೇ ಓಕೆನಾ. ನೀವು ಕೊಡುವಂಥ ಅಮೌಂಟಿಗೆ ಇದು 10ರಷ್ಟು 20ರಷ್ಟು 30ರಷ್ಟು ದುಡ್ಡು ನಿಮ್ಗೆ ಕೊಡಿಸುತ್ತೆ. ಓಕೆನಾ. ಇದಕ್ಕೆ ನೀವು ವ್ಯಾಲ್ಯೂ ಕೊಟ್ಟು ಇದನ್ನು ನೀವು ತೊಗೊಂಡ್ರೆ ಮಾತ್ರ ನಿಮಗೆ ಇದೆಲ್ಲ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತ ಅಂತೂ ಆಗಲ್ಲ. ಓಕೆನಾ. ಇವಾಗ ನೆಕ್ಸ್ಟ್ ಬಂದು ಯೋಗಿ ಮತ್ತು ಸಹಯೋಗಿ. ಯೋಗಿ ನಕ್ಷತ್ರ ಯಾವುದು, ಸಹಯೋಗಿ ನಕ್ಷತ್ರ ಯಾವುದು, ಸಾರಿ ಯೋಗಿ ಗ್ರಹ ಯಾವುದು, ಸಹಯೋಗಿ ಗ್ರಹ ಯಾವುದು ಮತ್ತು ಅವಯೋಗಿ ಗ್ರಹ ಯಾವುದು ಅನ್ನೋದೆಲ್ಲ ನಿಮಗೆ ಡೀಟೇಲಾಗಿ ಬರುತ್ತೆ. ಮತ್ತು ಯೋಗಿ ಗ್ರಹ ಬಂದು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ, ಯಾವ ರಾಶಿ ಏನು, ಕಾರಕ ಏನು ಎಲ್ಲದೂ ಕೂಡ ನಿಮಗೆ ಡೀಟೇಲಾಗಿ ಈ ಪೇಜಲ್ಲಿ ಬಂದುಬಿಡುತ್ತೆ. ಅವಯೋಗಿ ಗ್ರಹನೂ ಕೂಡ ನಿಮಗೆ ತಿಳಿಸ್ಕೊಡುತ್ತೆ. ಓಕೆನಾ. ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ ಇರುತ್ತೆ. ಓಕೆನಾ. ಈ ರೀತಿ ಯಾವ ಒಂದು ಅಪ್ಲಿಕೇಶನ್ಗೂ ಇಲ್ಲ. ಓಕೆನಾ. ಅದೇ ನಿಮಗೆ ಬೆನಿಫಿಟ್. ಓಕೆ. ಇದೊಂದು ಇತ್ತು ಅಂತಂದರೆ ನಿಮ್ಗೆ ಹೇಳೋದ್ನಲ್ಲ, ನೀವು ಪರಿಹಾರ ಕೊಡೋಕ್ಕೆ ಅಲ್ಟಿಮೇಟಾಗಿ ನಿಮಗೆ ಬೆನಿಫಿಟ್ ಮಾಡಿಕೊಡುತ್ತೆ ಇದು. ಇಲ್ಲೊಂದು ಫ್ಯಾಟ್ ಪಾಯಿಂಟ್ ಅಂತ ಕೊಟ್ಟಿದ್ದೀನಿ. ಓಕೆನಾ. ನಾನು ಈ ತರಗತಿ ಇನ್ನೂ ಮಾಡಿಲ್ಲ. ನಿಮ್ಗೆ ಯಾರಾದ್ರು ಗೊತ್ತಿದ್ರೆ ಬಳಸಿ. ಫ್ಯಾಟ್ ಪಾಯಿಂಟ್ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರನೂ ಕೂಡ ಈ ನಕ್ಷತ್ರ, ಈ ನಕ್ಷತ್ರ ಕಾರಕತ್ವ, ಈ ನಕ್ಷತ್ರ ಅಧಿಪತಿ ಇದ್ರ ಮುಖಾಂತರ ನಡೆಯುತ್ತೆ. ಇವಾಗ ಪುಷ್ಯ ನಕ್ಷತ್ರ ಅಂತ ಬಂದರೆ ಶನಿಗೆ ಸಂಬಂಧಪಟ್ಟಂಥ ಕಾರಕತ್ವಗಳನ್ನು ಟಚ್ ಆಗ್ದಲೇ ನಿಮಗೇನು ಜೀವನದಲ್ಲಿ ನಡೆಯೋದಿಲ್ಲ. ಅಂದರೆ ಯಾರಿಗೆ ಈ ನಕ್ಷತ್ರ ಬಂದಿರುತ್ತೆ ಅವರಿಗೆ. ನಿಮಗೇನು ನಕ್ಷತ್ರ ಬಂದಿದೆ ವಿದ್ಯುತ್ ಪಾಯಿಂಟ್ ಅಂತ ನೋಡ್ಕೊಂಡು ಅದ್ರ ಮೇಲೆ ಕೊಡುವಂಥದ್ದು. ಭಾಗ್ಯ ಬಿಂದು ಅದೃಷ್ಟ ನಕ್ಷತ್ರ, ದುರಾದೃಷ್ಟ ನಕ್ಷತ್ರದ ತರಗತಿ ಮಾಡಿದೆ. ಅದರೊಳಗೆ ಇದನ್ನು ಕೊಟ್ಟಿದ್ದೀನಿ. ಓಕೆನಾ. ಲಕ್ಕಿ ಪಾಯಿಂಟ್ ಅಂತ ಇದು ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತೆ. ಅದೃಷ್ಟ ಅನ್ನೋದು ತಂದು ಕೊಡುತ್ತೆ. ಇದು ಕೂಡ ನೀವು ಯೂಸ್ ಮಾಡ್ಬೋದು. ದುರಾದೃಷ್ಟ ಬಿಂದು ಅನ್ನೋದು ಕೂಡ ಅಂದರೆ ಹೇಳಿದ್ನಲ್ಲ, ಅದೃಷ್ಟ ನಕ್ಷತ್ರ, ದುರಾದೃಷ್ಟ ನಕ್ಷತ್ರ. ಅದರೊಳಗೆ ದುರಾದೃಷ್ಟ ಬಿಂದು ಯಾವುದು, ಈ ನಕ್ಷತ್ರ ನೀವು ಬಳಸಂಗಿಲ್ಲ. ಲತ್ತೆ ನಕ್ಷತ್ರನೂ ಕೂಡ ಬಳಸಂಗಿಲ್ಲ. ವೈನಾಸಿಕ ನಕ್ಷತ್ರನೂ ಕೂಡ ಬಳಸಂಗಿಲ್ಲ. ಓಕೆನಾ. ತುಂಬ ತುಂಬ ಇಂಪಾರ್ಟೆಂಟಾಗಿ ಯೋಚನೆ ಮಾಡಿಬಿಟ್ಟು ಇದನ್ನು ಬಳಸ್ಕೊಳ್ಳಿ. ತಿಥಿ ಶೂನ್ಯ ರಾಶಿಗಳು ಯಾವ್ಯಾವ್ದು ಬರುತ್ತೆ ನಿಮಗೆ ಜಸ್ಟ್ ಇಲ್ಲೇ ನಿಮಗೆ ತೋರಿಸುತ್ತೆ. ತಿಥಿ ಶೂನ್ಯ ರಾಶಿಗಳು ಮಿಥುನ ಮತ್ತು ಕನ್ಯಾ ಅಂತ ಇದೆ. ಇವಾಗ ನೀವು ಇದು ಯಾವ ಲಗ್ನಕ್ಕೆ ಬಂದಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು. ತಿಥಿ ಶೂನ್ಯ ಫಲ ಇಲ್ಲಿ ಪಂಚಾಂಗ ಫಲದಲ್ಲಿ ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಫಲನ ಕೊಟ್ಟಿದ್ದೀನಿ. ಯಾವ ರೀತಿ ಕೊಟ್ಟಿದ್ದೀನಪ್ಪ ಅಂತಂದರೆ, ತಿಥಿ ಶೂನ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಲಗ್ನಕ್ಕೆ ಈ ಒಂದು ತಿಥಿ ಶೂನ್ಯ ಆದರೆ, ಈ ಒಂದು ಭಾವಗಳು ಶೂನ್ಯ ಆದರೆ ಏನೆಲ್ಲ ಫಲಗಳು ನಿಮಗೆ ಸಿಗಲ್ಲ ಅನ್ನೋದ್ರ ಬಗ್ಗೆ ವಿಚಾರಗಳು ಅದರೊಳಗಿದೆ ಪಂಚಾಂಗ ಫಲದಲ್ಲಿ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನಾರ್ಮಲಾಗಿ ಇವಾಗ ಇವ್ರು ಹುಟ್ಟಿರೋಂಥದ್ದು ಪಂಚಮಿ ತಿಥಿಯಲ್ಲಿ ಹುಟ್ಟಿದ್ದಾರೆ. ಓಕೆನಾ. ಶುಕ್ಲ ಪಂಚಮಿಯಲ್ಲಿ ಹುಟ್ಟಿದಾಗ ಕಾಲಪುರುಷ ಕುಂಡಲಿಯಲ್ಲಿ ಯಾವ್ಯಾವ ಭಾವಗಳು ಶೂನ್ಯ ರಾಶಿ ಆಗಿರುತ್ತೆ ಅದ್ರ ಮೇಲೆ ಫಲ ವಿಮರ್ಶೆ ಮಾತ್ರ ನಿಮಗೆ ಹೊರಗಡೆ ಸಿಗುತ್ತೆ. ನಾನು ಯಾವ ರೀತಿ ಕೊಟ್ಟಿದ್ದೀನಪ್ಪ ಅಂತಂದರೆ, ಈ ಒಂದು ಪಂಚಮಿ ದಿವಸ ಹುಟ್ಟಿರೋರು ಯಾರೆಲ್ಲ ಹುಟ್ಟಿರ್ತಾರೆ 24 ಗಂಟೆ ಇರುತ್ತೆ ಈ ಒಂದು ಪಂಚಮಿ ತಿಥಿ. ಇದ್ರ ಒಳಗಡೆ 24 ಗಂಟೆಯಲ್ಲಿ 12 ಲಗ್ನಗಳು ಬದಲಾವಣೆ ಆಗುತ್ತೆ. 12 ಲಗ್ನದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಆ ಲಗ್ನಕ್ಕೆ ಆ ಒಂದು ತಿಥಿ ಶೂನ್ಯ ರಾಶಿ ಯಾವುದು ಅನ್ನೋದ್ರ ಮೇಲೆ ಫಲ ವಿಮರ್ಶೆ ಆಗುತ್ತೆ. ಓಕೆನಾ. ಇದು ಇಂಪಾರ್ಟೆಂಟ್ ಆದಂಥ ವಿಚಾರ. ಓಕೆನಾ. ಅವಾಗ ಏನಾಗುತ್ತೆ, ನಿಮ್ಮ ಕರ್ಮಗಳು ಬೇರೆ ಬೇರೆ. ಓಕೆನಾ. ನಿಮಗೆ ಸಿಗ್ದಲೇ ಇರೋ ವಿಚಾರಗಳು ಬೇರೆ ಬೇರೆ ಆಗಿರುತ್ತೆ. ಇವಾಗ ಶುಕ್ಲ ಪಂಚಮಿನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕನ್ಯಾ ಲಗ್ನ ಬಂದಿದೆ. ಕನ್ಯಾ ಲಗ್ನಕ್ಕೆ ಯಾವ್ಯಾವ ರಾಶಿಯಪ್ಪ ಅಂತಂದರೆ ಮಿಥುನ ರಾಶಿ ಬಂದು 10ನೇ ರಾಶಿಯಾಗಿ ಬರುತ್ತೆ. ಕನ್ಯಾ ಲಗ್ನಕ್ಕೆ ಮಿಥುನ ರಾಶಿ 10ನೇ ರಾಶಿ. ಯಾವ್ಯಾವ ರಾಶಿ ಆಗಿದೆ ಇವಾಗ ಕನ್ಯಾ ಮತ್ತು ಮಿಥುನ. ಮತ್ತು ಲಗ್ನನೇ ಇವರಿಗೆ ಶೂನ್ಯ ರಾಶಿ ಆಗಿದೆ. ಓಕೆನಾ. ಇಲ್ಲಿ ನೋಡ್ಬೋದು 10ನೇ ರಾಶಿ. ಇವಾಗ ನಿಮಗೆ ಮಿಥುನ ರಾಶಿ ಬಂದು 10ನೇ ಒಂದು ಭಾವ ನಿಮಗೆ ಶೂನ್ಯ ರಾಶಿ ಆಗಿರೋದ್ರಿಂದ ಏನಾಗುತ್ತೆ, ಅಲ್ಲಿರೋವಂಥ ಕಾರಕಗಳು 10ನೇ ಭಾವದ ಕಾರಕತ್ವಗಳು ನಿಮಗೆ ಸಿಗೋದಿಲ್ಲ. ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ. ಓಕೆನಾ. ಈ ಒಂದು ಕಾರಕಗಳು ನಿಮಗೆ ತುಂಬ ಲೇಟಾಗಿ ಸಿಗುತ್ತೆ. ಓಕೆನಾ. ಜೀವನದಲ್ಲಿ ತುಂಬ ಅಬ್ಸ್ಟಕಲ್ಸ್ಗಳನ್ನ ಕೊಟ್ಟು ಸಿಗುತ್ತೆ, ಸ್ಟ್ರಗಲ್ಗಳನ್ನ ಕೊಟ್ಟು ಸಿಗುತ್ತೆ. ಆ ನಂತರನೇ ನಿಮಗೆ ಅದು ಒಳ್ಳೇದು ಮಾಡೋದು. ಓಕೆನಾ. 10ನೇ ಭಾವ ಒಂದು ಶೂನ್ಯ ಆದರೆ ಏನೆಲ್ಲ ವಿಚಾರಗಳು ನಮಗೆ ಸಿಗಲ್ಲ, ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ಕೆರಿಯರ್, ಜಾಬ್ ವಿಚಾರದಲ್ಲಿ, ಪ್ರೊಫೆಷನ್ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಮತ್ತು ನಿಮಗೆ ಸೋಷಲ್ ಸ್ಟೇಟಸ್ ಬಗ್ಗೆ ಆಗಿರ್ಬೋದು, ಪ್ರಮೋಷನ್ ಬಗ್ಗೆ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಗೌರ್ಮೆಂಟ್ ಆಪರ್ಚುನಿಟೀಸ್ಗಳಾಗಿರ್ಬೋದು, ಇದೆಲ್ಲದನ್ನು ಸಿಗಬೇಕು ಅಂತಂದರೆ ನೀವು ತುಂಬ ಕಷ್ಟಪಟ್ಟು ಇದು ಸಿಗುತ್ತೆ. ಅಥವಾ ನಿಮಗೆ ಸಿಗೋಕ್ಕೆ ತುಂಬಾ ಸ್ಟ್ರಗಲ್ ಕೊಡುತ್ತೆ, ಸಿಗೋದೇ ಇಲ್ಲ ಕೆಲವರಿಗೆ ಈ ರೀತಿ ಪ್ರಾಬ್ಲಮ್ಗಳು. ಅದರೊಳಗೆ ಸಮಸ್ಯೆ ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ ಸರ್. ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಸರ್, ಆದರೂ ನನಗೆ ಒಂದು ಒಳ್ಳೆ ನೇಮ್ ಇಲ್ಲ ಸರ್. ತುಂಬ ವರ್ಷದಿಂದ ಕೆಲಸ ಮಾಡ್ತೀನಿ ಸರ್, ಅದರ ಪ್ರಮೋಷನ್ ಇಲ್ಲ ಸರ್. ಈ ರೀತಿ ಮಾತುಗಳು ಬರುತ್ತೆ. ಓಕೆನಾ. ಇದೆಲ್ಲ ಬಂದು ಶೂನ್ಯ ರಾಶಿಗಳು ಮೇಲೆ ಡಿಪೆಂಡ್ ಆಗಿ ಬರುತ್ತೆ. ಇದನ್ನು ಯಾವ ರೀತಿ ತಗೋಬೇಕು ಕಾರಕಗಳೆಲ್ಲದನ್ನು ಕೂಡ ನಾನು ನಿಮಗೆ ಫಲಭಾಗದಲ್ಲೇ ನಿಮಗೆ ಇದನ್ನು ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಬಂದು ನಿಮಗೆ ಬಾಧಕ ರಾಶಿ. ಓಕೆನಾ. ನಿಮ್ಮ ಒಂದು ಲಗ್ನ
ಬಾಧಕ ಲಗ್ನ ರಾಶಿ ಯಾವುದು ಅನ್ನೋದನ್ನ ಇಲ್ಲೇ ತೋರಿಸ್ಕೊಡುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಇದು ಕೂಡ ನಿಮಗೆ ಕೆಲಸ ಮಾಡಲ್ಲ ಅಂತ ಅರ್ಥ. ಯಾರಿಗಾರು ಮಾಟ ಮಂತ್ರ ಇವೆಲ್ಲ ಆಗಿದಾಗ ಈ ಒಂದು ಬಾಧಕ ರಾಶಿ ಅಧಿಪತಿ ಎಲ್ಲಿದ್ದಾರೆ ಅನ್ನೋದೆಲ್ಲೂ ಕೂಡ ನೋಡ್ಬಿಟ್ಟು ಫಲ ವಿಮರ್ಶೆ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಇದೆಲ್ಲದನ್ನು ಕೂಡ ನೀವು ಜ್ಯೋತಿಷ್ಯನ ಆಳವಾಗಿ ಕಲಿತಾಗ ಮಾತ್ರ ಗೊತ್ತಾಗುತ್ತೆ. ಹೇಳೋದ್ನಲ್ಲ, ಸುಮಾರು ಜನಕ್ಕೆ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಕೆಲವರಿಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಬಂದು ಕಲಿಯೋಕೆ ಇಂಟ್ರೆಸ್ಟ್ ಪಡಲ್ಲ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಆಗಲ್ಲ. ಅವರಿಗೆ ಬೇರೆ ಎಲ್ಲೋ ದುಡ್ಡು ಹಾಕಿ ಹಾಳು ಮಾಡ್ಕೊತಾರೆ. ಅವ್ರಿಗೆ ಅವ್ರು ದುಡ್ಡು ಹಾಕ್ಕೊಂಡು ನಿಮ್ಮ ವಿದ್ಯೆ ನೀವು ನಿಮ್ಮ ಒಂದು ಜ್ಞಾನಕ್ಕೆ ನೀವು ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರ ದುಡ್ಡು ಹಾಕಿ ಕಲ್ತ್ಕೊಳ್ಳಿ ಅಂತಂದರೆ ಕಲ್ತ್ಕೊಳ್ಳೋಕ್ಕಾಗಲ್ಲ. ಅಂಥವರಿಗೆ ನಾವೇನು ಹೇಳೋಕ್ಕಾಗಲ್ಲ. ಓಕೆ. ಇವಾಗ ನೆಕ್ಸ್ಟ್ ಬಂದು ಕರ್ಮ ಲಗ್ನ ಮತ್ತು ಕರ್ಮ ರಾಶಿ ಅನ್ನೋದು ಇದೆಲ್ಲ ಸ್ವಲ್ಪ ಸೀಕ್ರೆಟ್ ವಿಚಾರ. ಇದೆಲ್ಲ ನನ್ನಲ್ಲೇ ಇರಲಿ. ಇದನ್ನು ಇವೆಲ್ಲ ಸದ್ಯಕ್ಕೆ ಬಿಟ್ಕೊಡಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ಮತ್ತು ಇದೆಲ್ಲ ನಿಮ್ಮ ಒಂದು ವಾಲ್‌ಪೇಪರ್ ಬರೋ ಥರ ಮಾಡಬೇಕು ಅಂತ ಇದೆ. ಅದೆಲ್ಲ ಫ್ಯೂಚರಲ್ಲಿ ಬರುತ್ತೆ. ಅದಕ್ಕೆ ವೀಕ್ಷಿಸಿ ಅಂತ ಇದೆ. ಅದರೊಳಗೆ ಇನ್ನೂ ಏನಾದ್ರು ವಿಚಾರಸ್ ಕೂಡ ಹಾಕೋದಿದೆ. ಓಕೆನಾ? ವಾಲ್‌ಪೇಪರ್ ಥರನೇ ಏನೆಲ್ಲ ನಿಮಗೆ ಗುಡ್ ಕಾಂಬಿನೇಷನ್ ಇದೆ ಅದೆಲ್ಲ ಬರಬೇಕು ಇದರೊಳಗೆ. ಆ ರೀತಿ ಏನೋ ಮಾಡಬೇಕಂತ ಇದ್ದೀನಿ. ಅದು ನೆಕ್ಸ್ಟ್ ಅಪ್ಡೇಟ್‌ಗಳಲ್ಲಿ ಬರುತ್ತೆ. ಇತರ ವಿವರಗಳು ಅಂತ ಬಂದಾಗ ಇದರೊಳಗೆ ಹಿಂದೂ ಲಗ್ನ ಅನ್ನೋದನ್ನ ಕೊಟ್ಟಿದ್ದೀವಿ. ಓಕೆನಾ? ಇಲ್ಲಿ ಬಂದು ವೃಷಭ ರಾಶಿ ಬಿದ್ದಿದೆ. ಇವರ ಒಂದು ಇದಕ್ಕೆ ವೃಷಭ ರಾಶಿ ಬಿದ್ದಿದೆ. ಹಿಂದೂ ಲಗ್ನ ಅನ್ನೋದು ನಮಗೆ ಹಣನ ತಂದುಕೊಡುವಂಥ ಒಂದು ವಿಚಾರ. ರಾಶಿ ಮತ್ತು ನಕ್ಷತ್ರ ಇದೆಲ್ಲದೂ ಕೂಡ ನೀವು ನೋಡ್ಕೋಬೋದು. ಭೃಗು ಬಿಂದು ಶ್ರವಣ 1ನೇ ಪದ ಬಿದ್ದಿದೆ. ಭೃಗು ಬಿಂದು ಸುಮಾರು ಜನ ನೋಡ್ತಾರೆ. ಇದು ಕೂಡ ಇಂಪಾರ್ಟೆಂಟು. ನೀವು ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಬಂದು ಬೀಜಸ್ಫುಟ, ಕ್ಷೇತ್ರಸ್ಫುಟ ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಮತ್ತು 22ನೇ ತ್ರಿಕರಣ ಮತ್ತು 64ನೇ ನವಾಂಶ ಇದು ಡೀಟೇಲ್ಸ್ ಇಲ್ಲಿ ಬರುತ್ತೆ, ನೋಡ್ಕೋಬೋದು. ನೆಕ್ಸ್ಟ್ ಬಂದು ಇಲ್ಲಿ ಕ್ಯಾಲೆಂಡರ್ ಅಂಶಗಳು. ಇದು ನಿಮಗೆ ಏನಷ್ಟು ಅವಶ್ಯಕತೆ ಇಲ್ಲ. ಇದೆಲ್ಲ ಬಂದು ಇಷ್ಟೆಲ್ಲ ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಇದು ಬಂದು ತುಂಬ ಸೀಕ್ರೆಟ್ ವಿಚಾರ. ಇದನ್ನು ಮರಿಬೇಡಿ. ಇದು ಎಲ್ಲೂ ಸಿಗಲ್ಲ. ಓಕೆನಾ? ಇದರೊಳಗೆ ಇನ್ನೂ ಏನೇನೋ ವಿಚಾರಗಳು ನಾನು ಆ್ಯಡ್ ಮಾಡಬೇಕಂತ ಇದ್ದೀನಿ. ಇನ್ನೇನೋ ಬರುತ್ತೆ. ಓಕೆನಾ? ನಿಮಗೆ ತುಂಬ ಈಸಿ ಆಗಬೇಕು. ಅಸ್ಟ್ರಾಲಜರ್ಸ್ ಪ್ರತಿಯೊಬ್ಬರು ಅಸ್ಟ್ರಾಲಜರ್ಗೂ ಕೂಡ ಈಸಿ ಆಗಬೇಕು. ಬೇರೆಯವರಿಗೆ ಫಲ ವಿಮರ್ಶೆ ಮಾಡೋಕ್ಕೆ ಈಸಿ ಆಗಬೇಕು. ಒಂದು ಟೂಲ್ ಬೇಕು ಅದಕ್ಕೆ. ಅದನ್ನು ನಾನು ಕಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ವ್ಯಾಲ್ಯೂ ಕೊಡಿ. ಅದ್ರ ಮೇಲೆ ಇದನ್ನು ನೀವು ತಗೋಬೇಕಾ ತೊಗೊಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ನೀವು ತಗೊಳ್ಳಿ. ನಿಮ್ಗೆ ಉಪಯೋಗ ಇದ್ದರೆ ತಗೊಳ್ಳಿ, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಓಕೆ. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ನಿಮಗೆ ಪಂಚಾಂಗ ಫಲ ಮತ್ತು ವೇದಿಕ್ ಚಾರ್ಟ್ ಇದೆಲ್ಲದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಇದೇ ವಿಚಾರ ತುಂಬ ಜಾಸ್ತಿ ಆಯಿತು ಅಂದ್ಕೊತೀನಿ. ಹಾಗಾಗಿ ನೆಕ್ಸ್ಟ್ ವಿಚಾರದಲ್ಲಿ ಏನೆಲ್ಲ ಸೀಕ್ರೆಟ್ ವಿಚಾರಗಳಿದ್ದಾವೆ, ಏನೆಲ್ಲ ವಿಚಾರಗಳು ಇದರೊಳಗೆ ತುಂಬಿಕೊಂಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲೂ ಕೂಡ ಪ್ರತಿ ಪೇಜಲ್ಲೂ ಒಂದು ಪೇಜ್ ಹಾರೋಸ್ಕೋಪನ್ನು ಶೇರ್ ಮಾಡ್ಬೋದು. ಲಾಂಗ್ ಸ್ಕ್ರೀನ್ ಶಾಟ್ ನೀವು ಸಿಗುತ್ತೆ. ಅದನ್ನು ನೀವು ಶೇರ್ ಮಾಡ್ಬೋದು. ಮತ್ತು ಒಂದು ಪೇಜ್ ಹಾರೋಸ್ಕೋಪ್ ಕೂಡ ಇದರೊಳಗೆ ರೆಡಿ ಇದೆ. ಅದು ಕೂಡ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ. ಎಲ್ಲರಿಗೂ ಧನ್ಯವಾದಗಳು.